ದೀಪಾಲಿ ಶ್ರೇಯ ಮೌಲ್ಯ. ವಿಘ್ನಗಳ ನೀಗಿಸು, ಮೂಷಿಕ ವಾಹನ ಮಂಗಳವ ಕರುಣಿಸು. ಅಗಣಿತ ಮಹಿಮನೆ ಅತಿಶಯ ರೂಪನೆ, ಅಗಣಿತ ಮಹಿಮನೆ ಅತಿಶಯ ರೂಪನೆ. ಪ್ರಥಮ ಪೂಜಿತ ಬಾರೋ ಹೇ ಗಣಪ, ಪ್ರಥಮ ಪೂಜಿತ ಬಾರೋ. ಸುರಗಣನಾಯಕ ವಿಘ್ನಗಳ ನೀಗಿಸು, ಮೂಷಿಕ ವಾಹನ ಮಂಗಳವ ಕರುಣಿಸು. ಸುರಗಣನಾಯಕ ವಿಘ್ನಗಳ ನೀಗಿಸು, ಮೂಷಿಕ ವಾಹನ ಮಂಗಳವ ಕರುಣಿಸು. ಅತಿಥಿ ಗಣ್ಯರನ್ನು ಸ್ವಾಗತ ಪರಿಚಯ ಮಲ್ಪರೆಯುಳ್ಳರು ಶ್ರೀರಾಮ ಮಂದಿರದ ಪ್ರಧಾನ ಕಾರ್ಯದರ್ಶಿಗಳಾಯಿನ ಸಂತೋಷ್ ಕುಮಾರ್ ಶೆಟ್ಟಿ. ಸಾರಿನಂತಂದು ಅಂಚನೆ ಈ ಜಾಗದ ಗ್ರಾಮ ದೇವರ ಅಂಚಿನ ಮಲರಾಯ ದೈವಲಿಗೆ ಅಡ್ಡ ಬರಂದು ತಲಪಾಡಿದ ಶ್ರೀರಾಮಚಂದ್ರ ದೇವರಿಗೆ ತರತಗ್ಗ ಒಂದು ಇನ್ನಿತ ಒಂಜಿ ಪುಲ್ಲದ ವೇದಿಕೆ ಗಣ್ಯಾತೀತ ಅತಿಥಿಗಳು ಬೈದರು ಭಾರಿ ಖುಷಿ ಆವೊಂದುಂಡು. ಎಂಕ್ ಇಂಜಿ ಸ್ವಾಗತ ಪನ್ಯರಂಜ ಅವಕಾಶ ತೆಗೆದಲ್ಲಿ ಈ ಸಂದರ್ಭದ ನಮ್ಮ ಈ ಕಾರ್ಯಕ್ರಮಗೂ ನಮ್ಮ ಆತ್ಮೀಯರು ನಮ್ಮ ಪ್ರತಿ ಕಾರ್ಯಕ್ರಮ ಪಡ ಆ ಕಾರ್ಯಕ್ರಮಗೂ ಇಂಗ್ಲಿಗೆ ಸಪೋರ್ಟ್ ಕೊಪ್ಪನಂಚಿನ ಒಂಜಿ ವ್ಯಕ್ತಿ ಸಹೃದಯಿ ಅಂಚನೆ ಅಸಮ್ಮುಖಿ ಅರಡ ಎಂಕಲು ಓ ವಿಷಯ ಕೇಳಲ್ಲ ಆರಿ ಇಜ್ಜಿನ ಪಂಪಜೆ ಅಂಚಿನ ನಮ್ಮೊಟ್ಟಿಗೆ ಉಪ್ಪನಂಚಿನ ಶ್ರೀತ ಡಾಕ್ಟರ್ ಜಯಪಾಲ್ ಶೆಟ್ಟಿ ನಮ್ಮೊಟ್ಟಿಗೆ ಇಲ್ಲೇರು ತಲಪಾಡಿ ದೊಡ್ಡ ಮನೆ ಮಾಜಿ ಆಡಳಿತ ಮುಕ್ತೇಶ್ವರ ಶ್ರೀ ಅರಸ್ ಮಂಜೇಶ್ವರ ಕ್ಷೇತ್ರ ಉದ್ಯಾವರಮಾಡ ಅರೆಗ್ಯಾನು ಈ ಸಂದರ್ಭದ ಎಂಕ್ಲನ ಶ್ರೀರಾಮ ಭಜನ ಮಂದಿರದ ಪರವಾದ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಕೊರಂದುಲೆ. ಜಯಪಾಲ್ ಶೆಟ್ಟರಿಗೂ ನಮ್ಮ ಶ್ರೀರಾಮ ಭಜನ ಮಂದಿರದ ಪರವಾದ ರಾಮಕ್ಕೆ ಬರ್ತದೆ ಒಂದು ವಿಶೇಷವಾದ ಶ್ರೀ ವಾಲ್ಮೀಕಿ ರಾಮಾಯಣದ ಪುಸ್ತಕ ಅಂಚನೆ ಹೂಗುಚ್ಚ ಒಂಜಿ ಶಾಲ್ ಪಾಡ್ದು ಅರಿನು ಸ್ವಾಗತ ಮಲ್ಪಡು ಬಂದು ಕೇಳುದಿಲ್ಲ. ರಾಮಕ್ಕೆ ಶ್ರೀರಾಮ ಭಜನ ಮಂದಿರದ ಗೌರವಾಧ್ಯಕ್ಷರು ಶ್ರೀಯುತ ರಾಮಕ್ಕೆ ಒಂಜಿ ವಿಶೇಷ ದಾಯಪಂಡ ಮಾತಾ ಸಂದರ್ಭಡ್ಲ ನಮ್ಮ ಒಂಜಿ ಸ್ಮರಣಿಕೆ ಕೊರಪ ಎಂಕಲ್ ಈ ಸತಿ ಒಂಜಿ ವಿಶೇಷವಾದ ದಯಪಂದಾಂಡ ಶ್ರೀರಾಮಚಂದ್ರನ ಒಂಜಿ ದಿವ್ಯ ಪಾದದ ಅಡಿಟ್ ನಮ್ಮಲ್ಲ ಅಂಚಾದ ಈ ಸಂದರ್ಭಡ್ ಎಂಗ್ಲೆಗೆ ಅವು ಸೂಕ್ತ ಅಂದ ಎಂಗ್ಲೆಗೆ ಆಂಡ್ ಅಂಚನೆ ನಮ್ಮೊಟ್ಟಿಗೆ ಕುಡೊಂಜಿ ಬಿಂದೆಲ್ಲೇರು ಅರ್ನಲ್ ಅಂಚನೆ ನಮಕ್ ಮಸ್ತ್ ಆತ್ಮೀಯರಾರು ಪ್ರತಿ ಕಾರ್ಯಕ್ರಮಗಳ ಯಾನು ಒಲ್ಪ ಇತ್ತಣ್ಲ ಒಲ್ಪ ತಿಕ್ಕಣ್ಲ ನಮಕೊಂಜಾರು ಬಾರಿ ತೆಲ್ತು ನಮ್ಮ ಪಾತ್ರ ನಂಚಿನಾರು ಸಕ್ರಿಯ ಸಾಮಾಜಿಕ ಮುಂದಾಳು ಧಾರ್ಮಿಕ ಕ್ಷೇತ್ರಡ್ ಮಸ್ತ್ ಕೆಲಸ ಮಂತ್ನಾರು ಅಂಚನೆ ನಮ್ಮ ತಲಪಾಡಿ ದಪ್ಪೆನ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರ್ಲಂದು ಶ್ರೀಯುತ ಡಾಕ್ಟರ್ ಶ್ರೀ ಮೋಹನ್ ದಾಸ್ ರೈ ಶಾಂತಿ ಗೊತ್ತುಲ್ಲರು ಅರೆಗೆ ಈ ಸಂದರ್ಭದ ಯಾನು ಪ್ರೀತಿಪೂರ್ವಕವಾದ ಯಾನು ನಮ್ಮ ಶ್ರೀರಾಮ ಭಜನ ಮಂದಿರ ಪರವಾದ ಸ್ವಾಗತ ಮಂತುಲ್ಲೆ ಅರೆಗೆ ವಿವೇಕ್ ತಲಪಾಡಿ ಮೇರೆ ಬತ್ತದು ಶ್ರೀ ವಾಲ್ಮೀಕಿ ರಾಮಾಯಣದ ಪುಸ್ತಕನು ಅಂಚನೆ ಹೂಗುಚ್ಚ ಶಾಲು ಕೊಡ್ದು ಅರೆನು ಪ್ರೀತಿಪೂರ್ವಕವಾದ ಸ್ವಾಗತ ಮನ್ಪಡು ಪಂತ ಕೇನದಿಲ್ಲ.
ಸೊಲ್ಮೆಲು ವೇಕ್ ತಲಪಾಡಿ ಮೇರೆಗೆ ಅಂಚನೆ ನಮ್ಮೊಟ್ಟಿಗೆ ಕುಡುಂಜಿ ಬಿನ್ನೆವಿಲ್ಲೇರು ಯಾನು ವಿಶೇಷವಾದಂಚಿನ ಬಿನ್ನೆ ಆರು ಪ್ರಸಿದ್ಧಿ ಪಡೆದಂಚಿನ ಒಂಜಿ ವ್ಯಕ್ತಿ ದಯಬಂದಂಡ ಇನಿ ವಾವಂಜಿ ಕಾರ್ಯಕ್ರಮ ಉಪ್ಪಡು ಒಂಜಿ ಧಾರ್ಮಿಕದ ವಿಶೇಷವಾದ ಅವಲ ಸುಮಾರು ಪುಸ್ತಕಗಳನ್ನ ಬರೀತಾರೆ ಐಟ್ ಯಹೂದಿ ಪನಪನಂಚಿನ ಪುಸ್ತಕ ಇನಿ ನಮ್ಮ ಕರ್ನಾಟಕ ಮಾತ್ರ ತಂದೆ ದೇಶ ವಿದೇಶಡ್ಲ ಪ್ರಸಿದ್ಧಿ ಪಡೆಯುತ್ತಂಡು ಶ್ರೀಕಾಂತ್ ಅಣ್ಣ ಇರಗು ಸ್ವಾಗತ ದಯವಂಡ ಶ್ರೀಕಾಂತ್ ಅಣ್ಣೆ ಈ ಕಾರ್ಯಕ್ರಮಕ್ಕೆ ನಮಗೆ ಬೈದ ಒಂಜಿ ಸೌಭಾಗ್ಯ ದಯ ಬಂದಂಡ ಯಾನು ಎನ್ನ ಮಿತ್ರನ ಮುಖಾಂತರ ಅರಿನ ಸಂಪರ್ಕ ಮಲ್ಪೆರತಿ ದಯಪಂಡ ಆರು ಮಸ್ತ್ ಬಿಸಿ ಶೆಡ್ಯೂಲ್ದಾರ್ ದಯಪಂಡ ಇನಿ ಅರಿಗೆ ಮಸ್ತ್ ಕಾರ್ಯಕ್ರಮ ಉಂಡು ಸಾಧಾರಣ ಅರ್ನ ಯಹೂದಿ ಪನಪನ ಪುಸ್ತಕ ಸುಮಾರು 5 ಲಕ್ಷದ ಜಾಸ್ತಿ ಅತೆ ಶ್ರೀಕಾಂತಣ್ಣ ಅತೆ 10,000 ಅತೆ 10,000 ಜಾಸ್ತಿ ಎಂದು ಆತುಂಡು ಅಂಚೆನೆ ಆರು ನಮ್ಮೊಟ್ಟಿಗೆ ಎಲ್ಲರು ಚಿಂತಕೇರ್ಲಂದು ನಮ್ಮೊಟ್ಟಿಗೆ ಈ ವೇದಿಕೆಡು ಆರು ಬೈದೇರು ನಮಕೊಂಜಿ ಒಂಜಿ ಅವಕಾಶ ನಮಕೊಂಜಿ ಸೌಭಾಗ್ಯ ಅಂದು ಪನೋಲಿ ಅಂಚಾದ ಅರೆಗ್ಲ ಈ ಸಂದರ್ಭದಲ್ಲಿ ನಮ್ಮ ಶ್ರೀರಾಮ್ ಭಜನಾ ಮಂದಿರದ ಪರವಾದ ಯಾನು ಪ್ರೀತಿಪೂರ್ವಕ ಅದು ಸ್ವಾಗತ ಕೊರೊಂದುಲ್ಲೆ ಶರತ್ ನಮ್ಮ ನಿಕಟಪೂರ್ವ ಕಾರ್ಯದರ್ಶಿ ನಂಚಿನ ಶರತ್ ಬತ್ತದು ಅರಿಗ ವಾಲ್ಮೀಕಿ ರಾಮಾಯಣದೊಟ್ಟಿಗೆ ಶಾಲು ಪಾಡ್ದು ಸನ್ಮಾನ ಮಲ್ಪಡು ಬಂದು ಕೇನಂದುಲ್ಲೆ ಸೋಲ್ಮೇಲು ಶರತ್ ಸದಾ ಹಸನ್ಮುಖಿ ಕೆಲಸ ಉಪ್ಪಡು ಪ್ರತಿ ಕೆಲಸ ಎಡ್ಲ ಆರು ಉಪ್ಪೇರು ಧಾರ್ಮಿಕ ಕ್ಷೇತ್ರ ಎಡ್ಲ ಮಂಜೇಶ್ವರ ಬಾಗಡು ವಿಶೇಷವಾದ ಕೆಲಸ ಮಂತಿನಾರು ಆರು ಬೆತೇರ್ಲತ್ತು ಖ್ಯಾತ್ಯ ನ್ಯಾಯವಾದಿಲು ಅಂಚನೆ ನೋಟರಿ ಭಾರತ ಸರ್ಕಾರ ಶ್ರೀ ನವೀನ್ ರಾಜ್ KJ ಅರೆಗ್ಲ ಈ ಸಂದರ್ಭ ಯಾನು ಶ್ರೀರಾಮ್ ಭಜನಾ ಮಂದಿರದ ಪರವಾದ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಮಂತೊಂದುಲ್ಲೆ ಅರೆಗ್ ಶ್ರೀ ದಯಾನಂದ್ ಬದ್ದದು ವಾಲ್ಮೀಕಿ ರಾಮಾಯಣದೊಟ್ಟಿಗೆ ಶಾಲು ಪಾಡ್ದು ಹೂಗುಚ್ಚ ಕೊರದು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪಡು ಬಂದು ಕೇನದುಲ್ಲೆ ಧನ್ಯವಾದ ಶ್ರೀ ದಯಾನಂದರಿಗೆ ಅಂಚನೆ ನಮ್ಮ ಊರ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು ವಿಶೇಷವಾದ ಮುಲ್ಪ ನಡಪನಂಚಿನ ಓವು ಕ್ರೀಡೆಲ್ಲ ಇತ್ತನಂಡ ಐಕ್ ಒಂಜಿ ಸಪೋರ್ಟ್ ಮನ್ಪಂಚಿನ ಒಂಜಿ ವ್ಯಕ್ತಿ ಸರಳೆ ಪಾತೆರ ಮಸ್ತ್ ಕಮ್ಮಿ ನಮ್ಮೊಟ್ಟಿಗೆ ಪುನರ್ ಶ್ರೀತ ಕಿರಣ್ ಕುಮಾರ್ ತಲಪಾಡಿ ಅರೆಗ್ ಈ ಸಂದರ್ಭ ಯಾನು ಪ್ರೀತಿಪೂರ್ವಕವಾದ ಶ್ರೀರಾಮ ಭಜನಾ ಮಂದಿರದ ಪರವಾದ ಯಾನು ಸ್ವಾಗತ ಕೊರೊಂದುಲ್ಲೆ ಅರಿನ ಸ್ವಾಗತ ಮಲ್ಪೆರೆ ಗಣೇಶ್ ಬತ್ತದು ಅರಿನ ಸ್ವಾಗತ ಮಲ್ಪಡು ಬಂದು ಕೇನೊಂದುಲ್ಲೆ ಹರೆಗ್ ಶಾಲು ಅಂಚನೆ ವಾಲ್ಮೀಕಿ ರಾಮಾಯಣದೊಟ್ಟಿಗೆ ಹೂಗುಚ್ಚ ಕೊರ್ದು ಪ್ರೀತಿ ಪೂರ್ವಕವಾದ ಸ್ವಾಗತ ಮಲ್ಪಡು ಬಂದು ಕೇನೊಂದುಲ್ಲೆ ನಮ್ಮ ಅತಿಥಿ ಪನ್ಪುಜಿ ಆರು ಯಾಪಲ ನಮಕ್ ಮುಟ್ಟದಾರು ದಯ ಬಂದಂಡ ಎಂಕಣ ಶ್ರೀರಾಮ್ ಭಜನಾ ಮಂದಿರದ ಪ್ರತಿ ಕೆಲಸಡ್ಲ ಭಾಗವಹಿಸಿನಾರು ಅವು ಕೋಡೆದ ಏಕಹ ಭಜನೆ ಉಪ್ಪು
ಹತ್ತನಂಡ ಎಂಕ್ಲನ ವಾರಡಾಪನಂಚಿನ ಭಜನಾ ಕಾರ್ಯಕ್ರಮಪ್ಪು ಸುರು ಟು ಮುಂಚೂಣಿಯಾದ ಬತ್ತದು ಅಕೇರಿ ಮುಟ್ಟ ಉಪ್ಪುನಾರು ಶ್ರೀಯುತ ಸದಾಶಿವ ಶೆಟ್ಟರು ಎಂಕ್ಲನ ಶ್ರೀರಾಮ್ ಭಜನಾ ಮಂದಿರದ ಗೌರವ ಅಧ್ಯಕ್ಷರು ಅರೆಗೆ ಈ ಸಂದರ್ಭಡಿಯಾನು ಶ್ರೀರಾಮ್ ಭಜನಾ ಮಂದಿರದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಕೋರುന്നിಲ್ಲ. ಅರೆಗೆ ಗಿರೀಶ್ ನಮ್ಮ ಭಜನಾ ಮಂದಿರದ ಗಿರೀಶರು ಗಿರಿಯಪ್ಪಣ್ಣೆ ದಿನಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಕುಡಂಜಿ ಮುಖ್ಯ ಅತಿಥಿ ಬರೆಯುತ್ತೇರು ನಿವೃತ್ತ ಸೇನಾಧಿಕಾರಿ ಕ್ಯಾಪ್ಟನ್ ಮಾಧವ್ ಶೆಟ್ಟಿ ಮಧು ವಿಜಯ ತಲಪಾಡಿ ಅರ್ನ ಅನುಪಸ್ಥಿತಿ ಉಂಡು. ಅಂಚನೆ ಇನ್ನಿತ ಈ ಕಾರ್ಯಕ್ರಮದ ಎಂಕ್ಲನ ಶ್ರೀರಾಮ್ ಭಜನಾ ಮಂದಿರದ ಅಧ್ಯಕ್ಷರು ವೇದಿಕೆಗೆ ಮಾಜಿ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ದ ಶ್ರೀಯುತ ಸತೀಶ್ ಕುಂಪಲ ನನಾತು ಬಂತು ಪೊರ್ತುಗು ಈ ವೇದಿಕೆಗೆ ಬರ್ರೆವಲ್ಲರು ಅರೆಲ್ಲ ನಮ್ಮ ಸ್ವಾಗತ ಮಲ್ಪುವ. ಯಾನು ಎಂಕ್ಲನ ಅಧ್ಯಕ್ಷರನ ಬಗ್ಗೆ ಒಂಚೂರು ಜಾಸ್ತಿ ಪನ್ನಡಾಪುಣು ಬಾರಿ ಸಕ್ರಿಯೆ ಒಂಜಿ ಕೆಲಸನ ಪತ್ತನ ಬಂದಾಂಡ ಆಯ್ನು ಬಾರಿ ಅಚ್ಚುಕಟ್ಟಾದ ಪೊರ್ಲು ರೀತಿಡು ಮನ್ಪನಂಚಿನ ಒಂಜಿ ವ್ಯಕ್ತಿ ಪರಮ ದಾನಿಂದ ಪನೊಲಿ ನಮ್ಮ ಊರುಡು ದಾದ ಒಂಜಿ ಕಷ್ಟ ಇತ್ತೇನಲ್ಲ ಅಣ್ಣ ಸುರುಕು ಒಂಜಿ ಸ್ಪಂದನೆ ಕೊರ್ಪನಾರು ಶ್ರೀಯುತ ವಿನಯ್ ಕುಮಾರ್ ಶೆಟ್ಟರು ಆರು ಶ್ರೀರಾಮ್ ಭಜನಾ ಮಂದಿರದ ಅಧ್ಯಕ್ಷರು ಅರಿನ ಈ ಸಂದರ್ಭಡಿ ಯಾನು ನಮ್ಮ ಮಾತ ಶ್ರೀರಾಮ್ ಭಜನಾ ಮಂದಿರದ ಸರ್ವ ಸದಸ್ಯನ ಪರವಾದ ಯಾನು ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಕೊರನುಲ್ಲೆ. ಅರೆಗೆ ಸುಶಾಂತ್ ಮೇರೆ ಬತ್ತದು ಗೌರವ ಪೂರ್ವಕವಾದ ವಾಲ್ಮೀಕಿ ರಾಮಾಯಣದ ಜೊತೆಗೆ ಶಾಲು ಪಾಡ್ದು ಇತ್ತೆ ಸತೀಶ್ ಕುಂಪಲ ಅರೇನೆ ಬಂದು ನಮ್ಮ ಶ್ರೀರಾಮ್ ಭಜನಾ ಮಂದಿರದ ಮಾತಾ ಸದಸ್ಯರೆಲ್ಲ ವಿನಂತಿ ಒಂತೆ ಪೊರ್ತುಡು ಬಾರಿ ಪೊರ್ಲು ದಕ್ಷಿಣ ನಮ್ಮ ಪನ್ಪ ಕತ್ತಲೆ ಪೋಡಾಂಡ ಅಲ್ಪ ಬೊಲ್ಪು ಬರುಡಿಗೆ ದೀಪಂ ಪರಮಂ ಜ್ಯೋತಿ ಪನ್ಪಿರು ಅಂಚಿನ ನಮ್ಮ ಸನಾತನ ಒಂಜಿ ಸಂಸ್ಕೃತಿ ದಾದ ಒಂದು ಪಂದಾಂಡ ನಮ್ಮ ವಾವಂಜಿ ಕಾರ್ಯಕ್ರಮಲ ಇತ್ತಂದಾಂಡ ಅವು ದೀಪನ ಅರ್ಲಾದ ಐತ ಬಲ್ಪು ಪತ್ತೂರ್ಗು ಪಸೂರ್ಲೆಕ್ಕ ಮನ್ಪುನಂಚಿನ ಅಂಚಾದ ದೀಪ ಅರ್ಲಾವಣ ಮೂಲಕ ಈ ಕಾರ್ಯಕ್ರಮಕ್ಕೆ ನಮ್ಮ ಚಾಲನೆ ಕೊರ್ಕ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿ. ಈ ಭಜನಾ ಮಂದಿರಗಳನ್ನು ಆರಂಭಿಸುವ ಒಂದು ಕ್ರಾಂತಿ ಆರಂಭ ಆಯಿತು. ಇದರ ಹಿಂದೆ ಇದ್ದಂಥ ಉದ್ದೇಶ ಬಹಳ ಸ್ಪಷ್ಟ. ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ನೀಡಬೇಕು, ನಮ್ಮ ಮಕ್ಕಳಿಗೆ ಬದುಕಿಗೆ ಒಂದು ಧಾರ್ಮಿಕವಾದಂಥ ಒಂದು ಹಿನ್ನೆಲೆಯನ್ನು ಒದಗಿಸಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಸಮಾಜದ ಸಂಘಟನೆಗಾಗಿ ಅಲ್ಲಲ್ಲಿ ಭಜನಾ ಮಂದಿರಗಳನ್ನು ಆರಂಭಿಸಲಾಯಿತು.
ಭಾಳ ವಿಶೇಷ ಸಂಗತಿ ಏನು ಅಂತ ಕೇಳಿದರೆ, ಈ ಭಜನಾ ಮಂದಿರಗಳ ಪೈಕಿ ಸುಮಾರು 70% ಭಜನಾ ಮಂದಿರಗಳ ಹೆಸರು ಶ್ರೀರಾಮನ ಹೆಸರಿನಲ್ಲೇ ಇದೆ. ಶ್ರೀರಾಮ ಭಜನಾ ಮಂದಿರ, ಬಾಲಕರ ಶ್ರೀರಾಮ ಭಜನಾ ಮಂದಿರ, ಈ ರೀತಿಯಾಗಿ ಬೇರೆ ಬೇರೆ ಶ್ರೀರಾಮನ ಹೆಸರಿನಿಂದಲೇ ಭಜನಾ ಮಂದಿರಗಳನ್ನು ಆರಂಭಿಸಿದ್ದಾರೆ. ಶ್ರೀರಾಮನಿಗೂ ಮತ್ತು ನಮ್ಮ ಮಕ್ಕಳಿಗೆ ನೀಡಬೇಕಾದಂಥ ಸಂಸ್ಕಾರಕ್ಕೂ ಏನು ಸಂಬಂಧ ಅಂತ ಕೇಳಿದರೆ, ರಾಜ್ಯ, ರಾಜ್ಯಭಾರ, ರಾಜಧಾನಿ, ಕೋಶ ಎಲ್ಲವನ್ನ ಬಿಟ್ಟು ತನ್ನ ಕೈಗೆ ಸಿಕ್ಕಿದಂಥ ಅಧಿಕಾರವನ್ನು ತ್ಯಾಗ ಮಾಡಿ ತಂದೆಗಾಗಿ ಕಾಡಿಗೆ ನಡೆದು ಹೋದಂಥ ಒಬ್ಬ ಆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ, ಅವನ ಬದುಕಿನಲ್ಲಿ ಎದುರಾದಂಥ ಇನ್ನೊಂದು ಬಹಳ ದೊಡ್ಡ ದುರಂತ, ಆತನ ಪತ್ನಿ ದಾರಿಯ ಮಧ್ಯದಲ್ಲಿ ಕಳೆದು ಹೋಗ್ತಾಳೆ. ಇವತ್ತಿನ ದಿನದಲ್ಲಿ ನಾವು ಪತ್ರಿಕೆಗಳಲ್ಲಿ ಓದ್ತೀವಿ, ಯಾವುದೋ ಒಂದು ಅಡಿಗೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಹೇಳಿ ಡಿವೋರ್ಸಿಗೆ ಕೋರ್ಟಿನ ಬಾಗಿಲಿಗೆ ಹೋಗುವಂಥ ಸಂದರ್ಭದಲ್ಲಿ, ಅಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆದರೆ ತನ್ನ ಪತ್ನಿಗೆ ಬೇಕಾಗಿ ಸಾವಿರಾರು ಕಿಲೋಮೀಟರ್ಗಳ ಉದ್ದದ ಪಾದಯಾತ್ರೆಯನ್ನು ಕ್ರಮಿಸಿ ಲಂಕೆಯವರೆಗೆ ಹೋಗಿ ಆ ದಶಾನನನ್ನು ಎದುರಿಸಿ ಅಧರ್ಮವನ್ನು, ಅಟ್ಟಹಾಸವನ್ನು ಮಟ್ಟ ಹಾಕಿ ಆ ಸೀತೆಯನ್ನು ಮತ್ತೆ ಕರೆದುಕೊಂಡು ಬರುವಂಥ ಸಂದರ್ಭ. ಹೀಗೆ ತನ್ನ ಬದುಕಿನಲ್ಲಿ ಅನೇಕ ನೀತಿಗಳನ್ನು ನೀಡಿದಂಥ ಒಬ್ಬ ಮಹಾಪುರುಷ ಶ್ರೀರಾಮ. ನಾವು ಬದುಕಿನಲ್ಲಿ ಹೇಗೆ ಬದುಕಬಾರದು ಅನ್ನೋದಕ್ಕೆ ಅನೇಕ ಪಾತ್ರಗಳ ಮೂಲಕ ಮಹಾಭಾರತವನ್ನು ನಮ್ಮ ಹಿರಿಯರು ಕಣ್ಣ ಮುಂದೆ ಇಟ್ಟರು. ಇಡೀ ಮಹಾಭಾರತ ಅದು ಪ್ರಾಕ್ಟಿಕಲ್, ಅದು. ಆದರೆ ಬದುಕಿನಲ್ಲಿ ಹೇಗೆ ಬದುಕಬೇಕು ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ. ಆದರೂ ಕೂಡ ಬದುಕಬೇಕು ಹೇಗೆ ಅನ್ನುವುದನ್ನು ರೂಪಿಸಿರುವಂಥದ್ದು ರಾಮಾಯಣ. ಆ ರಾಮಾಯಣದ ತುಂಬ ಇರುವಂಥದ್ದು ಏನು ಕೇಳಿದರೆ ಆದರ್ಶಗಳು. ಆ ಆದರ್ಶಗಳ ಆ ಕಥೆಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು, ಭಜನೆಗಳ ಮೂಲಕ, ಸಂಕೀರ್ತನೆಗಳ ಮೂಲಕ ಸಮಾಜವನ್ನು ಸಂಘಟಿಸಬೇಕು ಅಂತ ನಮ್ಮ ಹಿರಿಯರು ನೆಟ್ಟಂಥ ಒಂದು ಸಣ್ಣ ಗಿಡ ಶ್ರೀರಾಮ ಭಜನಾ ಮಂದಿರದ ಈ ಒಂದು ಪರಿಕಲ್ಪನೆ ಇವತ್ತಿಗೆ ಒಂದು ಮಹಾವೃಕ್ಷವಾಗಿ ಬೆಳೆದು ನಿಂತಿದೆ. 31 ವರ್ಷಗಳು ಇದಕ್ಕೆ ತುಂಬಿದೆ. ಕೆಲವು ಸಂಘಟನೆಗಳು ಹುಟ್ಟುಕೊಳ್ತಾವೆ. ಅದು 1 ವರ್ಷ ಹುಟ್ಟುಕೊಳಿತು, ಆರಂಭ ಮಾಡೋದು ಬಹಳ ಸುಲಭ. 10-20 ಜನ ಉತ್ಸಾಹಿಗಳು ಸೇರಿ ಅದನ್ನು ಕಟ್ತಾರೆ. ಕಟ್ಟಿ ಆರಂಭದ ದಿನಗಳಲ್ಲಿ ಅದಕ್ಕೆ ಅಪೌಷ್ಟಿಕತೆ ಎದುರಾಗುತ್ತೆ. ಹಣಕಾಸಿನ ಕೊರತೆ ಅಥವಾ ಸಮಯ ಕೊಡೋರಿಲ್ಲ. ಹೀಗಾಗಿ ಅನೇಕ ಸಂಘಟನೆಗಳು 5-6 ವರ್ಷಗಳಲ್ಲಿ ಸತ್ತು ಹೋಗ್ತವೆ. ನಾವು ಹೇಳ್ತೀವಲ್ಲ, ಸಣ್ಣ ಮಕ್ಕಳು ಅಪೌಷ್ಟಿಕತೆಯಿಂದ ಮೃತಪಟ್ಟರು ಅಂತ ಹೇಳಿ. ಆ ರೀತಿಯ ಚಟುವಟಿಕೆಗಳು ಒಂದು 7-8 ವರ್ಷಗಳವರೆಗೆ ಆ ಸಂಘಟನೆ ನಡೆದು ಬಂದರೆ ಅದಕ್ಕೆ ಒಂದು ರೀತಿಯ ಮದ ಅಹಂಕಾರಗಳು ಬರುವಂಥದ್ದು ಸಾಮಾನ್ಯ. ಸ್ವಲ್ಪ ಹಣಕಾಸು ವ್ಯವಹಾರಗಳಾಯಿತು, ಅದರ ಒಳಗಡೆ ಒಂದಷ್ಟು ಗಲಾಟೆಗಳು, ನಾಯಕತ್ವಕ್ಕಾಗಿ ಪೈಪೋಟಿಗಳು ನಡೆದು 8-10 ವರ್ಷಗಳಲ್ಲಿ ಕೆಲವು ಸಂಘಟನೆಗಳು ಮುರಿದು ಬೀಳೋದಿದೆ. ಆದರೆ ಈ ಸಂಘಟನೆಗೆ 31 ವರ್ಷ ತುಂಬಿದೆ. ಅಂದರೆ ಈ ಸಂಘಟನೆ ಉಳಿದ ಎಲ್ಲ ಸಂಘಟನೆಗಳಿಗೆ ಮಾರ್ಗದರ್ಶಿ ಮಾಡುವಂತಹ ಒಂದು ಹಂತಕ್ಕೆ ಮಾದರಿ ಸಂಘಟನೆಯಾಗಿ ಬೆಳೆದು ನಿಂತಿದೆ. ಈ ಭಜನಾ ಮಂಡಳಿಯ ಮೂಲಕ ತಲಪಾಡಿ ಆಸುಪಾಸಿನಲ್ಲಿರುವಂಥ ಅಷ್ಟೂ ಸಮಾಜ ಬಂಧುಗಳನ್ನು ಸಂಘಟನೆ ಮಾಡುವಂಥ ಒಂದು ಬಲವನ್ನು ಈ ಸಂಘಟನೆ ಹೊಂದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕು. ನನ್ನನ್ನು ಧಾರ್ಮಿಕ ಭಾಷಣಕ್ಕೆ ಅಂತ ಕರೆದಿದ್ದಾರೆ. ಶ್ರೀರಾಮ ಅನ್ನುವಂಥದ್ದು ಒಂದು ಐತಿಹಾಸಿಕ ಪಾತ್ರ ಅಂತ ಕೆಲವರು ಹೇಳಿದರು ಇಲ್ಲ, ಅದು ಕಾಲ್ಪನಿಕ ಕಥೆ ಅಂತ ಬಹಳ ಜನ ಹೇಳಿದರು. ತ್ರೇತಾರ ಯುಗ ಅಂತ ಲಕ್ಷ ವರ್ಷಗಳ ಹಿಂದೆ ನಡೆದ ಘಟನೆ ಹೀಗೆಲ್ಲ ಹೇಳಿದರು. ಆದರೆ ನಾವು ಆಧ್ಯಾತ್ಮಿಕವಾದಂಥ ದೃಷ್ಟಿಕೋನದಲ್ಲಿ ವಿಮರ್ಶೆಯನ್ನು ಮಾಡಿದರೆ, ಶ್ರೀರಾಮ ಸಹೋದರರು ಎಷ್ಟು ಜನ ಕೇಳಿದರೆ 4 ಜನ. ಅದು 4 ಯಾಕೆ? 3 ಕೂಡ ಆಗ್ಬೋದಿತ್ತು, 5 ಕೂಡ ಆಗ್ಬೋದಿತ್ತು. 4 ಯಾಕೆ ಅಂತ ಕೇಳಿದಾಗ ಅದರ ಒಳಗೆ ಒಂದು ನಮ್ಮ ಹಿರಿಯರಿಟ್ಟಂಥ ಒಂದು ಭಾಳ ದೊಡ್ಡ ರಹಸ್ಯ ಏನು ಕೇಳಿದರೆ, ಮನುಷ್ಯನಿಗೆ ಚತುರ್ವಿಧ ಪುರುಷಾರ್ಥಗಳು ಅಂತಿವೆ. 4 ವಿಧವಾದಂಥ ಪುರುಷಾರ್ಥಗಳನ್ನು ನಮ್ಮ ಹಿರಿಯರು ಬೋಧನೆ ಮಾಡಿದರು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಶ್ರೀರಾಮದೇವರು ಧರ್ಮವನ್ನು ಪ್ರತಿನಿಧಿಸಿದರೆ, ಅವರ ಜೊತೆಗೆ ಕಾಡಿಗೆ ಕಳೆದು ಹೋದಂಥ ಲಕ್ಷ್ಮಣ ಆತ ಕಾಮವನ್ನು ಪ್ರತಿನಿಧಿಸ್ತಾನೆ. ಅದರ ಜೊತೆಗೆ ಶ್ರೀರಾಮದೇವರ ಪಾದುಕೆಯನ್ನೇ ತಲೆಯ ಮೇಲೆ ಇಟ್ಟುಕೊಂಡು ನಂದಿಗ್ರಾಮದಲ್ಲಿ ಬದುಕು ಪೂರ್ತಿ ಶ್ರೀರಾಮರಿಗಾಗಿ ಕೊಡುಗೆಯನ್ನು ಕೊಟ್ಟಂಥ ಆ ಭರತ ಆತ ಅಲ್ಲಿ ಮೋಕ್ಷವನ್ನು ಪ್ರತಿನಿಧಿಸ್ತಾನೆ. ರಾಜಧಾನಿಯ ಉಳಿದುಕೊಂಡು ಇಡೀ ರಾಜ್ಯದ ಕಾರೋಬಾರನ್ನು ನೋಡಿಕೊಂಡಂಥ ಆ ಶತ್ರುಘ್ನ ಅಲ್ಲಿ ಅರ್ಥವನ್ನು ಪ್ರತಿನಿಧಿಸ್ತಾನಂತೆ. ಇಲ್ಲಿ ಬರುವಂಥ 3 ಜನ ಮಹಿಳೆಯರು ನೋಡಿ, ಇಡೀ ರಾಮಾಯಣದಲ್ಲಿ ಬಂದಂಥ 3 ಪ್ರಮುಖ ಮಹಿಳಾ ಪಾತ್ರಗಳು ಯಾವುದು ಕೇಳಿದ್ರೆ, ಒಂದು ಮಂಥರೆ, ಒಂದು ತಾಟಕಿ, ಮತ್ತೊಬ್ಬಳು ಶೂರ್ಪನಖಿ. ರಾಮ ಯಾರನ್ನು ಎದುರಿಸಿದ ಅಂತ ಕೇಳಿದರೆ ತಾಟಕಿಯನ್ನು ಎದುರಿಸಿದ. ಅಧರ್ಮವನ್ನು, ಋಷಿಮುನಿಗಳಿಗೆ ತೊಂದರೆಯನ್ನು ಕೊಟ್ಟುಕೊಂಡು ಧರ್ಮದ ವಿರುದ್ಧ ಕೆಲಸವನ್ನು ಮಾಡ್ತಾ ಇದ್ದಂಥ ತಾಟಕಿಯನ್ನು ಧರ್ಮದ ಪ್ರತಿನಿಧಿಯಾಗಿದ್ದಂಥ ರಾಮದೇವರು ಮಟ್ಟ ಹಾಕ್ತಾರೆ. ಇನ್ನೊಂದು ಕಡೆ
ಕಾಮ ವಾಸನೆಗಳನ್ನು ತುಂಬಿಕೊಂಡು ರಾಮದೇವರನ್ನ ಕಾಡಿನಲ್ಲಿ ರಾಮ ಮತ್ತು ಲಕ್ಷ್ಮಣರಿಗೆ ತೊಂದರೆಯನ್ನು ಕೊಟ್ಟಂಥ ಆ ಶೂರ್ಪನಖಿಯನ್ನು, ಆಕೆಯ ಗರ್ವಭಂಗ ಮಾಡುವಂಥ ಕೆಲಸವನ್ನು ಲಕ್ಷ್ಮಣ ಮಾಡ್ತಾನೆ. ದುರಾಸೆಯಿಂದ ಹಣದ ಆಸೆಗೆ ಬೇಕಾಗಿ ಇಡೀ ಕುಟುಂಬವನ್ನು ಬಲಿ ಕೊಟ್ಟಂಥ ಮಂಥರೆಯನ್ನು ರಾಜಧಾನಿಯಲ್ಲಿದ್ದಂಥ ಶತ್ರುಘ್ನ ಮಟ್ಟ ಹಾಕ್ತಾನೆ. ಈ ಎಲ್ಲ ಸಂಗತಿಗಳನ್ನು ನೋಡಿದಾಗ ರಾಮಾಯಣ ಅಂದರೆ ಕೇವಲ ಅದೊಂದು ಕೌಟುಂಬಿಕ ಕಥೆ ಅಲ್ಲ, ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಪ್ರತಿನಿತ್ಯ ಕೂಡ ನಡೆಯುವಂಥ ಘಟನೆ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ. ಒಬ್ಬ ಕವಿ ಹೇಳ್ತಾರೆ, ಶತ್ರು ಹೇಗಿರಬೇಕಂದ್ರೆ ನಮಗೆ ತಕ್ಕಂಥ ತೂಕದ ಶತ್ರುಗಳಿರ್ಬೇಕಂತ. ಒಮ್ಮೆ ಒಂದು ಯುದ್ಧ ನಡೆದಂಥ ಸಂದರ್ಭದಲ್ಲಿ ಬಹಳ ವೀರಾಗ್ರಣಿಯಾಗಿ ಒಬ್ಬ ಹೋರಾಟವನ್ನು ಮಾಡಿದ. ಆ ಹೋರಾಟವನ್ನು ಮಾಡಿದ ಬಳಿಕ ಕೂಡ ಆತನನ್ನು ಇನ್ನೊಬ್ಬ ಎದುರಿಸಿ ಆತನನ್ನು ಮಟ್ಟ ಹಾಕಿ ಆತನ ಎದೆಯ ಮೇಲೆ ಕುಳಿತು ಅವನಿಗೆ ಇನ್ನೇನು ತನ್ನ ಕೈಯಲ್ಲಿದ್ದಂಥ ಆಯುಧದಿಂದ ಇರಿಬೇಕು ಅನ್ನೋಷ್ಟರಲ್ಲಿ ಕೆಳಗಡೆ ಬಿದ್ದಿದ್ದವನು ಇವನ ಮುಖಕ್ಕೆ ಉಗಿದು ಬಿಟ್ಟಂತೆ. ಆ ಮುಖಕ್ಕೆ ಉಗಿದಂಥ ಸಂದರ್ಭದಲ್ಲಿ ಕೈ ಎತ್ತಿದಂಥ ಕತ್ತಿಯನ್ನು ಕೆಳಗೆ ಬಿಟ್ಟು ಆತವನನ್ನು ಬಿಟ್ಟು ಹೋದಂತೆ. ಯಾಕಂದರೆ ವೀರಾಗ್ರಣಿಯಾಗಿ ಹೋರಾಟವನ್ನು ಮಾಡಿದ ಅಷ್ಟೂ ಹೊತ್ತಿನವರೆಗೆ ನಿನ್ನ ಬಗ್ಗೆ ನನಗೊಂದು ಅಭಿಮಾನ ಇತ್ತು, ಶತ್ರುಗಳಿದ್ದರೆ ನಿನ್ನ ಥರದ ವೀರ ಶತ್ರುಗಳಿರಬೇಕು ಅಂತ ಹೇಳಿ ಕೊನೆಯ ಕ್ಷಣದಲ್ಲಿ ನೀನು ಮಾಡಿದಂಥ ಕೆಲಸ ಏನಿದೆ, ನೀನು ನನ್ನ ಕೈಯಿಂದ ವಧೆಗೆ ಕೂಡ ಅರ್ಹನಲ್ಲ ಅಂತ ಹೇಳಿ ಅವನನ್ನು ಬಿಟ್ಟು ಹೋದಂತೆ. ಶ್ರೀರಾಮದೇವರು ಆ ಮಟ್ಟಕ್ಕೆ ಏರಬೇಕಿದ್ರೆ ಅವರಿಗೆ ಸಿಕ್ಕಿದಂಥ ಶತ್ರು ಯಾರು? ರಾವಣ, ಮಹಾಬ್ರಾಹ್ಮಣ. ಆ ರಾವಣನ ಅನೇಕ ಉಲ್ಲೇಖಗಳನ್ನು ನಾವು ಗಮನಿಸಿದರೆ ನವಗ್ರಹಗಳನ್ನೇ ತನ್ನ ಮೆಟ್ಟಿಲುಗಳನ್ನಾಗಿ ಬಳಸಿಕೊಂಡು ಎಲ್ಲ ವಿಧವಾದಂಥ ಜ್ಞಾನ ಸಂಪನ್ನವಾಗಿದ್ದಂಥ ತಂತ್ರಗ್ರಂಥಗಳು ಇದೆಲ್ಲವನ್ನು ರಚಿಸಿರುವಂಥ ಮಹಾಬ್ರಾಹ್ಮಣನಾಗಿ, ಮಹಾಪಂಡಿತನಾಗಿ, ಮಹಾಜ್ಞಾನಿಯಾಗಿದ್ದವನು ರಾವಣ. ಅವನ ದಶಾನನ, ಅವನಿಗೆ 10 ತಲೆಗಳಿದೆ ಅಂದರೆ 10 ರೀತಿಯಲ್ಲಿ ಯೋಚನೆ ಮಾಡುವಂಥ ಬುದ್ಧಿಮತ್ತೆಯನ್ನು ಹೊಂದಿದ್ದವನು ರಾವಣ. ಮಹಾಶಿವಭಕ್ತ. ಆ ಶಿವದೇವರ ಆತ್ಮಲಿಂಗವನ್ನೇ ವಶಪಡಿಸಿಕೊಂಡಂಥ, ಅವರಿಂದ ಪಡೆದುಕೊಂಡಂಥ ಒಬ್ಬ ವೀರ ಇದ್ದರೆ ಅದು ಏಕೈಕ ರಾವಣ ಮಾತ್ರ. ಆ ರಾವಣ ಯಾವಾಗ ರಾಮದೇವರು ಎಲ್ಲ ಈ ಕಪಿ ಸೈನ್ಯವನ್ನು ತೆಗೆದುಕೊಂಡು ಲಂಕೆಗೆ ಹೊರಡಬೇಕು ಅಂತ ಹೋಗ್ತಾರೆ, ಅಂಥ ಶಿವಭಕ್ತನನ್ನು ನಾನು ಕೊಲ್ಲಬೇಕು ಅಂತ ಹೊರಟಿದ್ದೇನೆ ಯುದ್ಧಕ್ಕೆ, ಶಿವನ ಅನುಗ್ರಹ ಇಲ್ಲದೆ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಶಿವದೇವರು ಸಮುದ್ರದ ಈ ಭಾಗದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೆ ರಾವಣ ಆ ಭಾಗದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ನೋಡಿ, ಇಬ್ಬರೂ ಕೂಡ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು ಶಿವನನ್ನೇ, ಆದರೆ ಇಬ್ಬರ ಭಾವನೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಭಾಳ ಚೆನ್ನಾಗಿ ಒಬ್ಬರು ಕವಿ ಕಟ್ಟಿಕೊಟ್ರು. ಆ ಕಡೆ ರಾವಣ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಘಲೇವಲಂಬ್ಯಲಂಬಿತಂ ಭುಜಂಗತುಂಗ ಶೋಭಿತಂ ದಮಟ್ಟ ಮಟ್ಟ ಮಟ್ಟ ಮನ್ನಿನಾದ ಮಟ್ಟ ಮರ್ವರೆ ಚಕಾರ ಚಂಡ ತಾಂಡವ ತನೋತನಂ ಶಿವಂ ಶಿವಂ. ಈ ರೀತಿಯಾಗಿ ಒಬ್ಬ ರಾವಣ ರಾಕ್ಷಸ ಅವನು ಅಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕಿದ್ರೆ, ಈ ಕಡೆ ರಾಮದೇವರು ತನ್ನ ಎಲ್ಲ ಕಪಿ ಸೈನ್ಯವನ್ನು ಮರಳಲ್ಲಿ ಕೂತು ಅವರು ಕೂಡ ಒಂದು ಮರಳಿನಲ್ಲಿ ಲಿಂಗವನ್ನು ಮಾಡಿ ಅವರು ಕೂಡ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರದ್ದು ಸೌಮ್ಯವಾದಂಥ, ಸಾತ್ವಿಕವಾದಂಥ ಆರಾಧನೆ. ನಮಾಮೀಶಮೀಶಂ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ. ಈ ರೀತಿಯಾಗಿ ಶಿವದೇವರು ಕೂಡ ಆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ರಾಮದೇವರು ಕೂಡ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಕಡೆಯಲ್ಲಿ ರಾವಣ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ರಾವಣನಿಂದ ನಾವು ಕಲಿಬೇಕಾದಂಥ ಆದರ್ಶಗಳಿದೆ. ಒಂದು ಧರ್ಮ ಅಂದರೆ ಏನು ಅನ್ನೋದನ್ನು ರಾವಣ ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾನೆ ನೋಡಿ. ರಾಮದೇವರು ನನಗೆ ಒಂದು ಯಜ್ಞವನ್ನು ನಡೆಸಬೇಕು ಅನ್ನುವಂಥ ಆಸೆ ಆಗಿದೆ, ಈ ಯುದ್ಧಕ್ಕೆ ಇಳಿಬೇಕಿದ್ರೆ ಒಂದು ಯಜ್ಞವನ್ನು ಮಾಡಬೇಕು. ಆ ಯಜ್ಞವನ್ನು ಮಾಡುವಂಥ ಒಬ್ಬ ಸಮರ್ಥವಾದಂಥ ಪಂಡಿತ, ಒಬ್ಬ ಯಜ್ಞವನ್ನು ಮಾಡುವಂಥ ಸಮರ್ಥವಾದಂಥ ವ್ಯಕ್ತಿ ಯಾರಿದ್ದಾರೆ ಅಂತ ಕೇಳಿದಾಗ ಜಾಂಬವಂತರು ಹೇಳ್ತಾರೆ, ಇಲ್ಲಿ ರಾವಣನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಅಂಥ ಬಲಾಢ್ಯರು, ಅಂಥ ಮೇಧಾವಿಗಳು ಇಲ್ಲ ಅಂತ ಹೇಳಿದಾಗ ರಾಮದೇವರು ಹೇಳ್ತಾರೆ, ನಾನು ಯುದ್ಧಕ್ಕೆ ಹೊರಟಿರೋದೇ ಅವನ ವಿರುದ್ಧ. ಹೀಗಿರಬೇಕಿದ್ರೆ ಅವನು ನನಗೆ ಬಂದು ಯುದ್ಧವನ್ನು ಮಾಡಿ ನನಗೆ ಆಶೀರ್ವಾದ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದಾಗ ಜಾಂಬವಂತ ಹೇಳ್ತಾನೆ, ಅವನೊಬ್ಬ ಪಂಡಿತನಾಗಿದ್ದಾನೆ, ಒಬ್ಬ ಪಂಡಿತನಾಗಿ ಪುರೋಹಿತನಾಗಿ ಅವನ ಧರ್ಮವನ್ನು ಅವನು ಖಂಡಿತ ನಿಭಾಯಿಸ್ತಾನೆ, ನಾನು ಹೋಗಿ ಮಾತನಾಡ್ತೀನಿ ಅಂತ ಹೇಳಿ ಆ ಜಾಂಬವಂತರು ಹೋಗ್ತಾರೆ ಲಂಕೆಗೆ ಹೋಗಿ ರಾವಣನಲ್ಲಿ ಕೇಳಿದಾಗ ರಾವಣ ಅತ್ಯಂತ ಸಂತಸದಿಂದ ಒಪ್ಕೊಳ್ತಾನೆ. ನಾನು ರಾಮನಿಗಾಗಿ ಯಜ್ಞವನ್ನು ಮಾಡೋದಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆ ರಾವಣ ಬರ್ತಾನೆ, ಬಂದು ಯಜ್ಞಕ್ಕೆ ಕೂತ್ಕೊಳ್ತಾನೆ. ರಾಮದೇವರು ಕೂಡ ಕೂತ್ಕೊಳ್ತಾರೆ. ಯಜಮಾನ ಸ್ಥಾನದಲ್ಲಿ ರಾಮದೇವರಿದ್ದಾರೆ. ಆ ಹೊತ್ತಿನಲ್ಲಿ ರಾವಣ ಕೇಳ್ತಾನೆ, ನೀವು ಸಪತ್ನಿಕರಾಗಿ ಸಹಧರ್ಮಿಣಿಯ ಜೊತೆಗೆ ಯಜ್ಞಕ್ಕೆ ಕೂತ್ಕೊಂಡ್ರೆ ಮಾತ್ರ ಪೂರ್ಣವಾದ ಫಲ, ಈ ಫಲ ಇಲ್ಲದಂಥ ಯಾಗವನ್ನು ನಾನು ಮಾಡೋದಕ್ಕೆ ಸಿದ್ಧನಿಲ್ಲ.
ಹಾಗಾಗಿ ಸೀತೆಯನ್ನು ಕೂಡ ಲಂಕೆಯನ್ನು ಕರೆದುಕೊಂಡು ಬಂದು ಆಕೆಯನ್ನು ಕೂಡ ಪಕ್ಕದಲ್ಲೇ ಕೂರಿಸಿ ಆ ಯಜ್ಞವನ್ನು ರಾವಣ ಮಾಡಿಕೊಡ್ತಾನಂತೆ. ಅಂದರೆ ಒಂದು ರೀತಿ ಧರ್ಮ ಅಂದರೆ ಏನು ಅನ್ನೋದಕ್ಕೆ ಒಂದು ಅದ್ಭುತವಾದಂಥ ಉದಾಹರಣೆ ಆ ರಾಮಾಯಣದ ಕಥೆಗಳಲ್ಲಿ ನಮಗೆ ಸಿಗ್ತದೆ. ಈ ರೀತಿಯಾಗಿ ಆ ಯುದ್ಧದಲ್ಲಿ ಇಬ್ಬರು ಕೂಡ ಹೋರಾಟವನ್ನು ಮಾಡಿದರು. ಹೋರಾಟವನ್ನು ಮಾಡಿ ರಾಮದೇವರು ರಾವಣನನ್ನು ಸಂಹಾರ ಮಾಡ್ತಾರೆ. ಮೇಘ ಈ ಇಂದ್ರಜಿತ್ ಇರ್ಬೋದು, ಅನೇಕ ರಾಕ್ಷಸರುಗಳು ಸತ್ತು ಬಿದ್ದಿದ್ದಾರೆ. ಸಂಜೆಯ ಹೊತ್ತು ಆ ರಣಾಂಗಣದ ತುಂಬ ಹೆಣಗಳೇ ತುಂಬಿವೆ. ಆ ಹೊತ್ತಿನಲ್ಲಿ ರಾಮದೇವರು ಕಡಲಿನ ಕಡೆಗೆ ಮುಖ ಮಾಡಿ ಕುಳಿತಿದ್ದಾರಂತೆ. ಅಂದರೆ ಎಂಥ ರಕ್ತಪಾತ ನಡೆದು ಹೋಯಿತು ಅಂತ ಹೇಳಿ ಅವರು ಕುಳಿತಿರುವಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಮಂಡೋದರಿ ಬರ್ತಾಳೆ, ರಾವಣನ ಹೆಂಡತಿ. ಆ ಮಂಡೋದರಿ ಬಂದವಳು ಇನ್ನೇನು ರಾಮದೇವರ ಹತ್ತಿರ ಬರಬೇಕು, ಆಕೆಯ ನೆರಳು ರಾಮದೇವರ ಬಳಿಗೆ ಬರ್ತಾ ಇದ್ದಾಗೆ ರಾಮದೇವರು ಎದ್ದು ನಿಲ್ತಾರೆ. ಒಂದಷ್ಟು ದೂರ ಹೋಗಿ ನಿಲ್ತಾರೆ. ನಿಂತಾಗ ಮಂಡೋದರಿ ಹೋಗಿ ಕಾಲಿಗೆ ಬೀಳ್ತಾಳೆ. ಬಿದ್ದಂಥ ಸಂದರ್ಭದಲ್ಲಿ ರಾಮದೇವರು ಮಂಡೋದರಿಯ ಬಳಿ ಕ್ಷಮೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಮಂಡೋದರಿ ಹೇಳ್ತಾಳಂತೆ, ನಾನು ನಿಮ್ಮನ್ನು ನೋಡಬೇಕು, ನಿಮ್ಮ ದರ್ಶನವನ್ನು ಪಡಿಬೇಕು ಅಂತ ಇಲ್ಲಿವರೆಗೆ ಬಂದೆ. ಕಾರಣ ಏನು ಕೇಳಿದರೆ, ನನ್ನ ಗಂಡ ಮಹಾಸಮರ್ಥನಾಗಿದ್ದ, ನವಗ್ರಹಗಳನ್ನೇ ತನ್ನ ಮೆಟ್ಟಿಲನ್ನಾಗಿ ಮಾಡಿಕೊಂಡಂಥ ಮಹಾಪರಾಕ್ರಮಿ, ಕುಬೇರನನ್ನೇ ಎಳೆದುಕೊಂಡು ಬಂದು ಕುಬೇರನಿಂದಲೇ ಸ್ವರ್ಣಲಂಕೆಯನ್ನು ನಿರ್ಮಾಣ ಮಾಡಿದಂಥ ಮಹಾಪುರುಷ, ವೇದಗಳ ಅಧ್ಯಯನವನ್ನು ಮಾಡಿದವನು, ತ್ರಿವೇದದಲ್ಲಿ ಪಾಂಡಿತ್ಯವನ್ನು ಪಡೆದವನು. ಅವನಲ್ಲಿ ಇಲ್ಲದಂಥ ಅಸ್ತ್ರಶಸ್ತ್ರಗಳೇ ಇಲ್ಲ. ಆದರೆ ಅವನಲ್ಲಿ ಇಲ್ಲದಂಥ ಯಾವ ವಿಶೇಷತೆಗಳು ನಿಮ್ಮಲ್ಲಿದೆ ಅನ್ನೋದನ್ನು ನೋಡಬೇಕು ಅಂತ ನಾನು ಬಂದೆ ಅನ್ನೋ ಮಾತನ್ನು ಮಂಡೋದರಿ ಹೇಳ್ತಾಳಂತೆ. ರಾಮದೇವರು ಕೇಳಿದರು, ಅಂಥ ವಿಶೇಷತೆ ನಿನಗೆ ಏನಾದರೂ ನನ್ನಲ್ಲಿ ಕಂಡು ಬಂತ ಅಂತ ಕೇಳಿದಾಗ ಮಂಡೋದರಿ ಹೇಳ್ತಾಳೆ, ಅಂಥ ಬಹಳ ದೊಡ್ಡ ವಿಶೇಷತೆ ನಿಮ್ಮಲ್ಲಿದೆ. ಅದು ಏನು ಕೇಳಿದರೆ, ನನ್ನ ಗಂಡನಿಗೆ ಸ್ವರ್ಣಲಂಕೆಯಲ್ಲಿ ಆಭೂಷಿತಳಾದಂಥ ಇಂಥ ಮಂಡೋದರಿ ಅಂತ ಸ್ಫುರದ್ರೂಪಿ ಪತ್ನಿ ಇದ್ದರೂ ಕೂಡ ಕಾಡಿನಲ್ಲಿ ಆ ನಾರು ಬಟ್ಟೆಯ ಮಡಿಯನ್ನುಟ್ಟುಕೊಂಡು ಗಂಡನಿಗಾಗಿ ಬದುಕನ್ನು ಸವೆಸ್ತಾ ಇದ್ದಂಥ ಒಬ್ಬಳು ಹೆಣ್ಣು ಮಗಳನ್ನು ಎತ್ತಾಕೊಂಡು ನನ್ನ ಗಂಡ ಬಂದ. ಆದರೆ ನೀವು ನನ್ನ ಒಬ್ಬಳು ಪರಸ್ತ್ರೀಯ ನೆರಳು ಬಿದ್ದ ತಕ್ಷಣ ನನ್ನಿಂದ ದೂರ ಹೋಗಿ ನಿಲ್ಲುವಂಥ ಒಂದು ಔದಾರ್ಯವನ್ನು ಪ್ರದರ್ಶಿಸಿದ್ರಿ. ಮಹಿಳೆಯರಿಗೆ ಏನು ಗೌರವವನ್ನು ಕೊಡಬೇಕು ಅನ್ನೋಂಥದ್ದು ಆ ಶ್ರೀರಾಮನಿಂದ ನಾವು ಕಲಿತುಕೊಳ್ಬೇಕು ಅನ್ನೋಂಥ ಮಾತನ್ನು ಮಂಡೋದರಿ ಹೇಳ್ತಾಳೆ. ಆ ರೀತಿಯ ಮಂಡೋದರಿಯ ಮಾತಿನಲ್ಲಿರುವಂಥದ್ದು ಶ್ರೀರಾಮ ದೇವರಲ್ಲಿದ್ದಂಥ ಒಂದು ಶ್ರೇಷ್ಠವಾದಂಥ ಗುಣ, ಅದು ಮಹಿಳೆಯರಿಗೆ ಕೊಡುವಂಥ ಗೌರವದ ಗುಣ. ಹೀಗೆ ಅನೇಕ ಶ್ರೀರಾಮದೇವರ ಚರಿತ್ರೆಯನ್ನು ನೋಡ್ತಾ ಹೋದರೆ ಅನೇಕ ಕಥೆಗಳು ನಮ್ಮ ಕಣ್ಣ ಮುಂದೆ ಬರ್ತವೆ. ಇತ್ತೀಚೆಗೆ ರಾಮ ಜನ್ಮಭೂಮಿಯ ಬಗ್ಗೆ ಸಾಕಷ್ಟು ವಿವಾದಗಳು ನಡೆಯಿತು. ರಾಮ ಜನ್ಮಭೂಮಿ ಅಂದರೆ ಅದು ಹಿಂದೂಗಳ ಅಸ್ಮಿತೆ. ಹಿಂದೂ ಸಮಾಜದ 500 ವರ್ಷಗಳ ಕಾಲ ಈ ಸಮಾಜ ತನ್ನ ಸ್ವಾಭಿಮಾನವನ್ನು ತನ್ನತನವನ್ನು ಅಡವಿಟ್ಟುಕೊಂಡು ಆ ಒಂದು ಜನ್ಮಭೂಮಿಯ ಹೋರಾಟವನ್ನು ನಡೆಸಿತು. ಅನೇಕ ಜನ ಅದಕ್ಕಾಗಿ ಬಲಿದಾನವನ್ನು ಮಾಡಿದರು. ನಾನೊಂದು ಸಣ್ಣ ಘಟನೆಯನ್ನು ಹೇಳಬೇಕು. 1990ರಲ್ಲಿ ಯಾವಾಗ ಕರಸೇವೆಗೆ ಕರೆಯನ್ನು ನೀಡಲಾಯಿತು, ಪಶ್ಚಿಮ ಬಂಗಾಳದಲ್ಲಿದ್ದಂಥ ಇಬ್ಬರು ಯುವಕರು, ಕಲ್ಕತ್ತಾದಲ್ಲಿದ್ದಂಥ ಇಬ್ಬರು ಯುವಕರು ಹೊರಡ್ತಾರೆ. ಒಬ್ಬನ ಹೆಸರು ರಾಮ್ ಕೊಠಾರಿ ಅಂತ ಹೇಳಿ, 23 ವರ್ಷ ರಾಮ್ ಕೊಠಾರಿ. ಅವನ ತಮ್ಮ ಶರದ್ ಕೊಠಾರಿ, ಅವನ ಪ್ರಾಯ 20 ವರ್ಷ, ಅಣ್ಣ 23, ತಮ್ಮ 20. ಆ ಇಬ್ಬರು ಯುವಕರಿಗೆ ಇನ್ನೊಬ್ಬಳು ತಂಗಿ ಇಲ್ಲದವಳ ಹೆಸರು ಪೂರ್ಣಿಮಾ ಕೊಠಾರಿ ಅಂತ ಹೇಳಿ. ಈ ಇಬ್ಬರು ತಮ್ಮಂದಿರನ್ನು ಮನೆಯವರು ಹೇಳ್ತಾರೆ, ನೀವು ಕರಸೇವೆ ಕಿರಸೇವೆ ಅಂತೆಲ್ಲ ಹೋಗಬೇಡಿ, ತಂಗಿಯ ಮದುವೆ ಇದೆ, ಯಾರಾದರೂ ಒಬ್ಬರಾದರೂ ಇಲ್ಲಿ ನಿಂತುಕೊಳ್ಳಿ ಅಂತ ಹೇಳಿದಾಗ ಅವರು ಕೇಳಲಿಲ್ಲ. ಅಯೋಧ್ಯೆಯಲ್ಲಿರುವಂಥ ಶ್ರೀರಾಮ ಜನ್ಮಭೂಮಿಯ ಮುಕ್ತಿಗಾಗಿ ನಾವಿಬ್ಬರೂ ಕೂಡ ಹೋಗ್ತೀವಿ, ಸುರಕ್ಷಿತವಾಗಿ ಬರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಅವರು ರಾಮ ಜನ್ಮಭೂಮಿಯ ಹೋರಾಟಕ್ಕೆ ಧುಮುಕ್ತಾರೆ. ರೈಲುಗಳಲ್ಲಿ ಹೋದರು, ರೈಲನ್ನು ತಡೆದ್ರು, ಅನೇಕ ಜನರನ್ನು ವಾಪಸ್ ಕಳಿಸಿದರು. ಆದರೆ ಇವರಿಬ್ಬರು ಕೂಡ ಸೋಲನ್ನು ಒಪ್ಪಿಕೊಳ್ಳಿಲ್ಲ. ಕಾಡು ಮಾರ್ಗಗಳ ಮೂಲಕ ಬೇರೆ ಬೇರೆ ಮಾರ್ಗಗಳನ್ನು ತಪ್ಪಿಸಿಕೊಂಡು, ಪೊಲೀಸರ ಕಣ್ ತಪ್ಪಿಸಿಕೊಂಡು, ಆವತ್ತಿನ ಮುಲಾಯಂ ಸಿಂಗ್ ಯಾದವ್, ಆವತ್ತಿನ ಗುಜರಾತ್ ಉತ್ತರ ಪ್ರದೇಶದ ಸರ್ಕಾರದ ಆ ಸರ್ಪಗಾವಲನ್ನು ತಪ್ಪಿಸಿಕೊಂಡು ಅಯೋಧ್ಯೆಯನ್ನು ಮುಟ್ತಾರೆ. ಮುಲಾಯಂ ಸಿಂಗ್ ಯಾದವ್ ಹೇಳಿದ್ದ, ನಾವು ಇರಬೇಕಿದ್ರೆ ಈ ಅಯೋಧ್ಯೆಯ ಫೈಜಾಬಾದಿನ ಮೇಲೆ ಏಕ್ ಫರಿಂದಾ ಬಿ ಪರ್ ನಹೀ ಮಾರ್ ಸಕ್ತಾ, ಒಂದು ಪಾರಿವಾಳ ಕೂಡ ರೆಕ್ಕೆ ಹಾರಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ. ಕರಸೇವೆಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕರಸೇವಕರು ಬಂದಿದ್ದರು. ಏಕಕಾಲದಲ್ಲಿ ನಿರ್ಧಾರವನ್ನು ಮಾಡ್ತಾರೆ. ಒಬ್ಬ ಸನ್ಯಾಸಿ, ಯಾರೋ ಲಂಗೋಟಿ ತೊಟ್ಟಂಥ ಒಬ್ಬ ಸನ್ಯಾಸಿ, ಪೊಲೀಸರ CRPFನ ವಾಹನವನ್ನು ಹತ್ತಿ ಕೂತ್ಕೊಳ್ತಾನೆ. ಡ್ರೈವರ್ ಸೀಟಲ್ಲಿ ಕೂತ್ಕೊಂಡ. ಅವನಿಗೆ ಕೀ ಎಲ್ಲಿ ಸಿಕ್ಕಿತೋ ಗೊತ್ತಿಲ್ಲ. ಬ್ಯಾರಿಕೇಡ್ಗಳನ್ನು ಮುರಿದುಕೊಂಡು ಒಳಗಡೆ ಗಾಡಿಯನ್ನು ನುಗ್ಗಿಸ್ತಾನೆ. ಅವನ ಹಿಂದಿನಿಂದ ಅಷ್ಟೂ ಜನ ಸೇವಕರು ನುಗ್ತಾರೆ. ನುಗ್ಗಿದಂಥ ಕಾರಸೇವಕರಲ್ಲಿ ಮುಂಚೂಣಿಯಲ್ಲಿದ್ದಂಥ ರಾಮ ಕೊಠಾರಿ ಮತ್ತು ಶರದ್ ಕೊಠಾರಿ ಅನ್ನುವಂಥ ಯುವಕರು ಆ ಗುಂಬಜಿನ ಮೇಲ್ಭಾಗಕ್ಕೆ ಹತ್ತುತ್ತಾರೆ. ಕೈಯಲ್ಲಿದ್ದಂಥ ಬಾವುಟವನ್ನು ಆ ಗುಂಬಜ್ನ ಮೇಲೆ ಹಾರಿಸ್ತಾರೆ. ಎಲ್ಲಿ ಪರಿಂದಾಬಿ ಪರ್ ನಹೀ ಮಾರ್ ಸಕ್ತಾ ಅನ್ನುವಂಥ ಮಾತನ್ನು ಆ
ಮುಲಾಯಂ ಸಿಂಗ್ ಯಾದವ್ ಹೇಳಿದ್ನೋ ಆ ವಿವಾದಿತ ಕಟ್ಟಡದ ಮೇಲೆ ಸಾಕ್ಷಾತ್ ಭಗವಧ್ವಜವನ್ನು ಹಾರಾಡಿಸುವಂಥ ಕೆಲಸವನ್ನು ರಾಮ್ ಕೊಠಾರಿ ಮತ್ತು ಶರದ್ ಕೊಠಾರಿ ಅನ್ನುವಂಥ ಇಬ್ಬರು ಸಹೋದರರು ಮಾಡ್ತಾರೆ. ಅದೇ ಕ್ಷಣದಲ್ಲಿ ಟಿಬೆಟಿಯನ್ ಫೋರ್ಸ್ನವರು ಗುಂಡನ್ನು ಹಾರಿಸಿದ್ರು. ಇಬ್ಬರು ಸಹೋದರರು ಕೂಡ ರಾಮ ಜನ್ಮಭೂಮಿಯ ಹೋರಾಟದಲ್ಲಿ ಬಲಿದಾನವನ್ನು ಮಾಡಿದರು. ಈ ರೀತಿ ಸಾವಿರಾರು ಜನರ ಬಲಿದಾನದ ಬಳಿಕ ಇವತ್ತು ಶ್ರೀರಾಮ ಜನ್ಮಭೂಮಿ ನಮ್ಮ ಕೈಗೆ ಸಿಕ್ಕಿದೆ. ಶ್ರೀರಾಮ ಜನ್ಮಭೂಮಿ ಆ ಹೋರಾಟದ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ತ್ಯಾಗ ಇದೆ, ಬಲಿದಾನ ಇದೆ ಅನ್ನೋದಕ್ಕೆ ಈ ಘಟನೆಯನ್ನು ಹೇಳಿದೆ. ಈ ದೇಶದ ಒಂದು ರಾಜಕೀಯ ಪಕ್ಷ ನ್ಯಾಯಾಲಯದಲ್ಲಿ ಹೋಗಿ ಅಫಿಡವಿತ್ತನ್ನು ಹಾಕ್ತಾರೆ, ರಾಮ ಹುಟ್ಟಿದ್ದಾನೆ ಅನ್ನೋದಕ್ಕೆ ಯಾವುದೇ ಆಧಾರ ಇಲ್ಲ, ಇದೊಂದು ಕಾಲ್ಪನಿಕ ಪಾತ್ರ ಅಂತ ಹೇಳಿ ಈ ದೇಶದ ಒಂದು ಸರ್ಕಾರ ಹೋಗಿ ಅಫಿಡವಿತ್ತನ್ನು ಹಾಕತ್ತೆ. ಆ ರೀತಿಯ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಆದರೆ ದೂರದಲ್ಲೊಂದು ದೇಶ ಇದೆ, ಅದರ ಹೆಸರು ಥೈಲ್ಯಾಂಡ್ ಅನ್ನೋದು. ಆ ಥೈಲ್ಯಾಂಡ್ ದೇಶದಲ್ಲಿ ಇವತ್ತಿಗೂ ಕೂಡ ಅರಸನಿಗೆ ಅರಸ ಅಂತ ಹೇಳೋದಿಲ್ಲ, ರಾಮ ಅಂತ ಹೇಳ್ತಾರೆ. ಅಲ್ಲಿ 1ನೇ ರಾಮ, 2ನೇ ರಾಮ, ಇವತ್ತು 9ನೇ ರಾಮ ಆಡಳಿತದಲ್ಲಿದ್ದಾನೆ. ಅಲ್ಲಿ ಅರಸನಿಗೆ ರಾಮ ಅಂತ ಹೇಳ್ತಾರೆ. ರಾಮನ ಚರಿತ್ರೆಯನ್ನು ಪ್ರತಿದಿನ ಮನೆಗಳಲ್ಲಿ ಪಾರಾಯಣ ಮಾಡ್ತಾರೆ. ಅಲ್ಲಿಯ ಕರೆನ್ಸಿಯ ಮೇಲೆ ರಾಮನ ಚಿತ್ರ ಇದೆ. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ರಾಮಾಯಣವನ್ನು ಪ್ರದರ್ಶನ ಮಾಡುವಂಥ ಕಲಾ ತಂಡ ಎಲ್ಲಿದೆ ಕೇಳಿದ್ರೆ ಅದು ಥೈಲ್ಯಾಂಡ್ನಲ್ಲಿದೆ, ಭಾರತದಲ್ಲಿ ಇಲ್ಲ. ಭಾರತದ ಅಯೋಧ್ಯೆಯ ಭೂಮಿಯಲ್ಲಿ ಹುಟ್ಟಿದಂಥ ರಾಮನಿಗೆ ಆ ಇಂಡೋನೇಷ್ಯಾ, ಬಾಲಿ, ಬೋರ್ನಿಯೋ, ಮೆಕ್ಸಿಕೋ, ಫಿಲಿಪೈನ್ಸ್ವರೆಗೆ ಯಾವ ರೀತಿಯ ಮಾನ್ಯತೆ ಇದೆ, ನಮ್ಮ ಭೂಮಿಯಲ್ಲಿ ಯಾವ ರೀತಿಯ ಮಾನ್ಯತೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ರಾಮನ ಬಗ್ಗೆ ಮಾತನಾಡಿದರೆ ನಾವು ಕೋಮುವಾದಿಗಳಾಗ್ತೀವಿ. ಆದರೆ ಒಬ್ಬ ಮೊನ್ನೆ ಟಿ ವಿ ಡಿಬೇಟಲ್ಲಿ ಕೂತ್ಕೊಂಡು ಮಾತನಾಡ್ತಾ ಹೇಳ್ತಾ ಇದ್ದ, ಒಬ್ಬ ಟೋಪಿ ಹಾಕ್ಕೊಂಡು ಮಾತಾಡ್ತಿದ್ದ, ಕಾಲ್ಪನಿಕ ಪಾತ್ರ, ರಾಮ ಅಂದರೆ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದವನು. ರಾಮ ಅವರಿಗೆಲ್ಲ ಕಾಲ್ಪನಿಕ ಅಂತ ಯಾಕೆ ಅನಿಸುತ್ತೆ ಅಂತ ಕೇಳಿದ್ರೆ, ಈ ನೆಲದಲ್ಲಿ ಮೊಘಲರ, ಬಾಬರ್ನ, ಔರಂಗಜೇಬನ ಪರವಾಗಿ ವಾದ ಮಾಡುವವರಿಗೆ ರಾಮ ಕಾಲ್ಪನಿಕ ಅಂತ ಅನಿಸ್ತಾನೆ. ಯಾಕೆಂದರೆ ಔರಂಗಜೇಬನ ಚರಿತ್ರೆಯನ್ನು ತೆಗೆದು ನೋಡಬೇಕು. ಔರಂಗಜೇಬನ ಅಪ್ಪನನ್ನು ಜೈಲಲ್ಲಿ ಹಾಕಿದ 3 ಸಹೋದರರು, ಶುಜಾ, ಮುರಾದ್ ಮತ್ತು ದಾರಾ ಶಿಕೋ, ಆ 3ರನ್ನು ಕೂಡ ಕೊಂದು ಅದರಲ್ಲಿ ದಾರಾ ಶಿಕೋನ ರುಂಡವನ್ನು ಬಟ್ಟಲಲ್ಲಿಟ್ಟು ತಂದೆಗೆ, ಜೈಲಲ್ಲಿದ್ದಂಥ ತಂದೆಗೆ ಕಳಿಸಿಕೊಡ್ತಾನೆ. ಅವನ ಅಧಿಕಾರದ ಗದ್ದಿಗೆಯನ್ನು ಇರ್ತಾನೆ ಔರಂಗಜೇಬ. ನೀವು ಯೋಚನೆ ಮಾಡಿ, ಯಾವ ಅಂಥ ಔರಂಗಜೇಬ ಅನ್ನುವಂಥ ಕ್ರೂರಿಯ ಅನುಯಾಯಿಗಳಿಗೆ ಒಬ್ಬ ಕಾಡಿಗೆ ಹೋಗ್ತಾನೆ, ಅವನ ಸಿಂಹಾಸನದಲ್ಲಿ ಪಾದುಕೆಯನ್ನಿಟ್ಟು ಇನ್ನೊಬ್ಬ ತಮ್ಮ ರಾಜ್ಯಭಾರ ಮಾಡ್ತಾನೆ ಅನ್ನೋದನ್ನು ಕಾಲ್ಪನಿಕ ಅಂತ ಹೇಳಿದೆ ಮತ್ತೇನು ಹೇಳ್ತಾರೆ? ಅವರಿಗೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯ ಆದರ್ಶವನ್ನು ಅವರು ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಈ ಆದರ್ಶವನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು. ತಂದೆಗೆ ಕೊಡುವಂಥ ಗೌರವ ಏನು, ಸಹೋದರರಿಗೆ ಕೊಡುವಂಥ ಗೌರವ ಏನು ಅನ್ನೋದನ್ನು ನಾವು ತಿಳಿಸಬೇಕು. ಅದಕ್ಕಾಗಿ ಪ್ರತಿ ಮನೆಗಳಲ್ಲಿ ಕೂಡ ಆ ರಾಮನ ಭಜನೆಗಳು ಮೊಳಗಬೇಕು. ರಾಮ ಜನ್ಮಭೂಮಿಯ ಹೋರಾಟ ನಡೆಯಿತು. ಇವತ್ತು ಅಯೋಧ್ಯೆಯಲ್ಲಿ ಒಂದು ಭವ್ಯವಾದಂಥ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೆದಿವೆ. ನಾವು ಹಿಂದೆಲ್ಲ ಹೇಳ್ತಾ ಇದ್ವಿ, ಮಂದಿರ ಬನಾನೆ ಕಾ ಪುರಾಣ ಅನುಬಂಧ ಹೈ, ಸಬಕೆ ಸಾತ್ ಪೂರಾ ಪ್ರಬಂಧ ಹೈ, कार सेवकों की बल धन की सौगंध है, बढ़ चल वीर जवान, अयोध्या करती है आह्वान, त्राण से कर मंदिर निर्माण, ಶಿಲಾ ಕಿ ಜಗ ಲಗಾ ದೇ ಪ್ರಾಣ, ತ್ರಾಣ ಸೆ ಕರ್ ಮಂದಿರ ನಿರ್ಮಾಣ ಅನ್ನುವಂಥ ಹಾಡನ್ನು ಹಾಡ್ತಾ ಇದ್ವಿ. ಇವತ್ತು ಆ ಹೋರಾಟದ ಪ್ರತೀಕವಾಗಿ ಆ ರಾಮ ಜನ್ಮಭೂಮಿಯ ಮಂದಿರ ಎದ್ದು ನಿಂತಿದೆ. ಕೇವಲ ರಾಮ ಜನ್ಮಭೂಮಿ ಮಾತ್ರ ಅಲ್ಲ, ನಮ್ಮ ಯೋಚನೆಗಳಿಗೆ ಒಂದು ಹೊಸ ದಿಕ್ಕು ಸಿಕ್ಕಿದೆ. ನಿನ್ನೆ ಮೊನ್ನೆವರೆಗೆ ಈ ನೆಲದ ಅಸ್ಮಿತೆಯ ಬಗ್ಗೆ, ಈ ನೆಲದ ಪೂರ್ವಜರ ಬಗ್ಗೆ ನಾವೇನಾದರೂ ಅಭಿಮಾನದ ಮಾತನ್ನಾಡಿದರೆ ಅದನ್ನು ಕೇಳುವವರು ಯಾರೂ ಇರಲಿಲ್ಲ. ಇವತ್ತು ಈ ನೆಲ ಮತ್ತೊಮ್ಮೆ ತನ್ನ ಆ ಸ್ವಂತಿಕೆಯನ್ನು, ಸ್ವಾಭಿಮಾನವನ್ನು ಮೈಗೂಡಿಸಿಕೊಂಡು ತಮ್ಮ ರಕ್ತದ ಗುರುತನ್ನು ತಿಳಿದಂಥ ಯುವಕರು ಎದ್ದು ನಿಲ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಇದರ ಆಗುಹೋಗು, ಇದರ ಉಳಿವಿನ ಬಗ್ಗೆ ಅವರೆಲ್ಲರೂ ಕೂಡ ಕಟಿಬದ್ಧರಾಗಿದ್ದಾರೆ. ಅದರ ಪರಿಣಾಮವಾಗಿ ಎಲ್ಲ ಕಡೆಗಳಲ್ಲಿ ಈ ರೀತಿಯ ಒಂದು ಆಂದೋಲನ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಹಿಂದೂ ಸಮಾಜ ಹೇಗಂತ ಕೇಳಿದರೆ ಒಂದು ಥರ ಹನುಮಂತನ ರೀತಿ. ನಾವು ದೀರ್ಘವಾದಂಥ ನಿದ್ರೆಯಲ್ಲಿರುವಂಥ ಜನ, ನಮ್ಮ ಬುಡಕ್ಕೆ ಬರುವವರೆಗೆ ನಾವು ಎಚ್ಚರ ಆಗೋದಿಲ್ಲ. ಆದರೆ ಯಾವಾಗ ನಮಗೆ ನಮ್ಮ ಸತ್ಯದ ಅರಿವಾಗತ್ತೆ, ನಮ್ಮ ಶಕ್ತಿಯ ಅರಿವಾಗತ್ತೆ, ಆವಾಗ ನಾವು ಎದ್ದುಕೊಳ್ತೀವಿ. ಯಾವ ರೀತಿ ಹೇಳ್ತೀವಿ ಅಂತ ಕೇಳಿದ್ರೆ, ಸ್ವರ್ಣಲಂಕೆಯನ್ನು ಸುಟ್ಟು ಭಸ್ಮ ಮಾಡುವಂಥ ಹನುಮಂತನ ರೂಪದಲ್ಲಿ ನಾವೆಲ್ಲ ಎದ್ದು ನಿಲ್ತೀವಿ. ಇದನ್ನು ದಾಸರು ಭಾಳ ಚೆನ್ನಾಗಿ ಬರೆದರು. ಹನುಮಂತನ ಶಕ್ತಿಯ ಬಗ್ಗೆ ಬರೀತಾರೆ ಅವರು ಹನುಮಂತನನ್ನು ಬಂಧನ ಮಾಡಿದಂಥ ರಾಕ್ಷಸರು ರಾವಣನ ಆಸ್ಥಾನದ ಮುಂಭಾಗದಲ್ಲಿ ತಗೊಂಡೋಗಿ ಕೂರಿಸ್ತಾರೆ. ತನ್ನ ಬಾಲದಿಂದಲೇ ಒಂದು ದೊಡ್ಡ ಸಿಂಹಾಸನವನ್ನು ರಚನೆ ಮಾಡಿ ರಾವಣನಿಗಿಂತ ಕೂಡ ಎತ್ತರದಲ್ಲಿ ಹನುಮಂತ ಕೂತಿರ್ತಾನೆ. ಆವಾಗ ಇವನು ಕೇಳ್ತಾನೆ, ಛಲವ್ಯಾಕೋ ನಿನಗಿಷ್ಟು ಎಲವೋ ಕೋಡಗನೆ, ನೆಲೆ ಯಾವುದು ಹೇಳು ನಿನ್ನ ಒಡೆಯನ ಹೆಸರನ್ನೇ, ನೀನು ಯಾರು, ನಿನ್ನ ಒಡೆಯನ ಹೆಸರೇನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಬಲವಂತ ರಾಮನ ಬಂಟ ಬಂದಿಯೇನು, ಹಲವು ಮಾತ್ಯಾಕೆ ಹನುಮನು ನಾನೇ, ಬಡರಾವಣನೇ ನಿನ್ನ ಬಡಿದು ಹಾಕುವೇನು,
ಒಡೆಯನಪ್ಪಣೆ ಇಲ್ಲ ಎಂದು ಕಾದಿಯೇನು. ನನಗೆ ಪರ್ಮಿಷನ್ ಇಲ್ಲ, ಉಂಗುರ ಕೊಟ್ಟು ಬಾ ಅಂತ ಕಳಿಸಿದಾರಷ್ಟೇ, ಇಲ್ಲದಿದ್ದರೆ ನಿನ್ನ ನಿಲ್ಲೇ ಹೊಡೆದಾಗ್ತಾ ಇದೆ ಅನ್ನುವಂಥ ಒಂದು ಬೆದರಿಕೆಯನ್ನು ಕೂಡ ರಾವಣನಿಗೆ ಒಡ್ಡುವಂಥ ಕೆಲಸವನ್ನು ಆ ಹನುಮಂತ ಮಾಡ್ತಾನೆ. ಹನುಮಂತನ ಇಡೀ ಚರಿತ್ರೆಯನ್ನು ನೀವು ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ. ರಾಮಾಯಣದಲ್ಲಿ ರಾಮನ ಮಕ್ಕಳಾದ ಲವಕುಶರಿಗೆ ಈ ದೇಶದಲ್ಲಿ ಒಂದೇ ಒಂದು ದೇವಸ್ಥಾನ ಇಲ್ಲ, ಭರತ ಶತ್ರುಘ್ನರಿಗೆ ಒಂದೇ ಒಂದು ದೇವಸ್ಥಾನಗಳಿಲ್ಲ. ಆದರೆ ಹನುಮಂತನಿಗೆ ದೇವಸ್ಥಾನ ಇದೆ. ಯಾಕಂದರೆ ಆ ಹನುಮಂತನ ಚರಿತ್ರೆ ಅದು ತ್ಯಾಗದ ಚರಿತ್ರೆ, ಅದು ಪೌರುಷದ ಚರಿತ್ರೆ. ತನ್ನ ದೇಶಕ್ಕಾಗಿ, ತಾನು ನಂಬಿದಂಥ ಸ್ವಾಮಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವಂಥ ಆ ಒಂದು ಧೀರೋದಾತ್ತವಾದಂಥ ನಿರ್ಧಾರವನ್ನು ಆ ಹನುಮಂತ ಧಾರಣೆ ಮಾಡಿದ. ಅದರ ಪರಿಣಾಮವಾಗಿ ಹನುಮಂತ ನಮಗೆಲ್ಲ ದೇವರು ಅಂತ ಅನಿಸಿತು. ನಮ್ಮ ಆರಾಧ್ಯ ಮೂರ್ತಿಯಾಗಿ ಇವತ್ತು ಪ್ರತಿ ಹಳ್ಳಿಗಳಲ್ಲಿ ರಾಮನಿಗಿಂತ ಹೆಚ್ಚು ಹನುಮಂತನನ್ನು ನಾವು ಆರಾಧನೆ ಮಾಡ್ತೀವಿ. ಆ ಹನುಮಂತನ ಆದರ್ಶ ಯಾವುದು ಕೇಳಿದರೆ, ನಿಷ್ಕಲ್ಮಶವಾದಂಥ, ಯಾವುದೇ ರೀತಿಯಾದಂಥ ಸ್ವಾರ್ಥ ಇಲ್ಲದಂಥ ಒಂದು ಸೇವೆಯನ್ನು ಆ ರಾಮನಿಗಾಗಿ ಹನುಮಂತ ಮಾಡಿದ. ಹಾಗಾಗಿ ಹೇಳಿದರು, ರಾಮಕೋ ರಾಮ ಬನಾಯಾ ತೂನೆ, ಪರೇವತ್ ಹಾತ್ ಉಟಾಯಾ ತೂನೆ, ಲಕ್ಷ್ಮಣಕೋ ಜಿತಾಯಾ ತೂನೆ, ಸಂಕಟ ಮೋಚನ ನಾಮ ತುಹಾರೋ. ಈ ರೀತಿಯಾಗಿ ಹನುಮಾನ್ ಲಲಾ ಮೇರೆ ಪ್ಯಾರೆ ಲಲಾ ಅನ್ನುವಂಥ ಮಾತನ್ನು ಹನುಮಂತನಿಗಾಗಿ ಹೇಳಿದರು. ಹೀಗೆ ನಮ್ಮ ಇಡೀ ಚರಿತ್ರೆಯಲ್ಲಿ, ಆ ರಾಮಾಯಣದ ಚರಿತ್ರೆಯಲ್ಲಿ ಬರುವುದು ಯಾವುದು ಕೇಳಿದರೆ, ನೀತಿಯ ಕಥೆಗಳು, ಬೋಧನೆಗಳು, ಕಥೆಯ ಮೂಲಕ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ನಮ್ಮ ಹಿರಿಯರು ಮಾಡಿದರು. ಭಜನೆಯ ಮಹತ್ವವನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ಸುಮಾರು 15ನೇ ಶತಮಾನದ ಆಸುಪಾಸಿನಲ್ಲಿ ಈ ದೇಶದ ಮೇಲೆ ಇಸ್ಲಾಮಿನ ದಾಳಿ ನಡೆಯಿತು. ವಿಲ್ ಡ್ಯುರಾಂಟ್ ಮತ್ತು ಲಾಲ್ ಅಂತ ಇತಿಹಾಸಕಾರರು ಹೇಳ್ತಾರೆ, 33,000ಕ್ಕೂ ಅಧಿಕ ದೇವಾಲಯಗಳನ್ನು ಈ ಮಣ್ಣಿನಲ್ಲಿ ಧ್ವಂಸ ಮಾಡಿದರು. 80 ಮಿಲಿಯನ್ ಅಂದರೆ 8 ಕೋಟಿ ಜನರ ಬಲಿದಾನ ಆಗಿದೆ. ಈ ದೇಶದ ಚರಿತ್ರೆಯನ್ನು ಬಹಳ ಸುಲಭದ, ಬಹಳ ಸರಾಗವಾಗಿ ನಡೆದುಕೊಂಡು ಬಂದಂಥ ಚರಿತ್ರೆ ಅಲ್ಲ. ನಾವೆಲ್ಲರೂ ಕೂಡ ನಮ್ಮತನವನ್ನು ಇವತ್ತು ಉಳಿಸಿಕೊಂಡಿದ್ರೆ ಅದಕ್ಕೆ ಸಾಕಷ್ಟು ದೊಡ್ಡ ಬಲಿದಾನ ಇದೆ, ಸಾಕಷ್ಟು ಜನರ ತ್ಯಾಗ ಇದೆ. ಹಾಗಾಗಿ ಆ ಎಲ್ಲ ಚಟುವಟಿಕೆಗಳ ಬಳಿಕ ಕೂಡ ನಮ್ಮ ದೇವಾಲಯಗಳನ್ನು, ನಮ್ಮ ಧರ್ಮ ಸ್ಥಾಪತ್ಯಗಳನ್ನು ಉಳಿಸಿರುವಂಥದ್ದು ಭಜನೆ. ಯಾವಾಗ ಇಡೀ ಮಹಾರಾಷ್ಟ್ರದಿಂದ ಕೆಳಭಾಗದಲ್ಲಿರುವಂಥ ದೇವಗಿರಿ ಇರ್ಬೋದು, ಅಲ್ಲಿಯ ಕಾಕತೀಯರಿರ್ಬೋದು, ದೇವಗಿರಿ ಇರ್ಬೋದು, ವಾರಂಗಲ್ ಇರ್ಬೋದು, ಹೊಯ್ಸಳರ ದ್ವಾರ ಸಮುದ್ರ ಇರ್ಬೋದು, ಈ ಎಲ್ಲ ರಾಜವಂಶಗಳು ಸತ್ತು ಬಿದ್ದಾಗ, ದೇವಸ್ಥಾನಗಳೆಲ್ಲ ಮಣ್ಣು ಪಾಲಾದಾಗ ದಾಸರುಗಳು ಎದ್ದು ಬಂದರು, ಹೇಳಿದರು, ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ದೇವರನ್ನು ಆರಾಧನೆ ಮಾಡಿ, ತಾಳ ತಂಬೂರಿಗಳ ಮೂಲಕ ದೇವರನ್ನು ಸ್ತುತಿ ಮಾಡಿ, ದೇವಸ್ಥಾನಗಳ ಅಗತ್ಯ ಇಲ್ಲ ಅಂತ ಹೇಳಿದರು. ಭಕ್ತಿ ಪಂಥದ ಆರಂಭ ಆಯಿತು. ಯಾರೋ ನರಸಿಂಹ ಮೆಹ್ತಾ, ಈ ಕಡೆ ಸೂರದಾಸ್, ಆ ಕಡೆ ಕಬೀರರು, ನಮ್ಮಲ್ಲಿ ಪುರಂದರಾದಿ ದಾಸರು, ಮಹಾರಾಷ್ಟ್ರದಲ್ಲಿ ಸಂತ ನಾಮದೇವ, ತುಕಾರಾಮ್, ಜ್ಞಾನೇಶ್ವರ್, ಇವರೆಲ್ಲರೂ ಸೇರಿಕೊಂಡ್ರು. ತಾಳ ಚಿಪಳಿಗಳ ಜೊತೆ, ಖಡ್ಗದ ಕಣಕಣ ನಾದದ ಜೊತೆಗೆ ಸಹ್ಯಾದ್ರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತನ್ನ ಗರ್ಜನೆಯನ್ನು ಮಾಡ್ತಾರೆ. ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ. ಆವತ್ತವರಿಗೆ ಮಾರ್ಗದರ್ಶನವನ್ನು ಮಾಡಿದ್ದು ಸಂತ ತುಕಾರಾಮರು ಮತ್ತು ಸಮರ್ಥ ರಾಮದಾಸರು. ಈ ರೀತಿಯಾದಂಥ ಒಂದು ಧಾರ್ಮಿಕ ನೇತೃತ್ವದಿಂದ ನಮ್ಮ ಧರ್ಮ ಉಳಿಯಿತು. ಆ ನಂತರ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಹೊಸ ಹೊಸ ದೇವಾಲಯಗಳನ್ನು ಕಟ್ಟಿಕೊಂಡ್ವಿ. ಇವತ್ತು ಕರಾವಳಿ ಭಾಗದಲ್ಲಿ ಪ್ರತಿನಿತ್ಯ 200-300 ದೇವಸ್ಥಾನಗಳ ಬ್ರಹ್ಮಕಲಶ ನಡೀತಾ ಇದೆ. ಯಾರು ನಮ್ಮ ದೇವಾಲಯಗಳ ಮೇಲೆ, ನಮ್ಮ ತಾಯಂದಿರ ಮೇಲೆ ದಾಳಿಯನ್ನು ಮಾಡಿದರು, ಅವರ ಮೂಲ ನೆಲೆಗೆ ಹೋದರೆ, ಬಾಬರ್ ಎಲ್ಲಿಂದ ಬಂದ? ಸಮರ್ಕಂಡ್ನಿಂದ ಬಂದ. ಆ ಸಮರ್ಕಂಡ್ನಲ್ಲಿ ಹೋದರೆ ಬಾಬರ್ನ ಯಾವ ಗುರುತುಗಳು ಕೂಡ ಇವತ್ತಿಲ್ಲ. ಇವತ್ತು ಅಫ್ಘಾನಿಸ್ತಾನದ ಪರಿಸ್ಥಿತಿ ಇದೆ ಅಂತ ಕೇಳಿದರೆ, ಯಾರು ಸೋಮೇಶ್ವರವನ್ನು 17 ಬಾರಿ ಲೂಟಿ ಮಾಡಿದರು, ಯಾರು ಈ ಎಲ್ಲ ಮಂದಿರಗಳನ್ನು ಲೂಟಿ ಮಾಡಿ ಅಫ್ಘಾನಿಸ್ತಾನಕ್ಕೆ ಸಾಗಿಸಿದ್ರೋ, ಆ ಅಫ್ಘಾನಿಸ್ತಾನದ ಜನರಿಗೆ ತಮ್ಮ ಮಗುವಿಗೆ ಕೊಡೋದಕ್ಕೆ 1 ಲೋಟ ಹಾಲಿಗೆ ಗತಿ ಇಲ್ಲ. ಅಳುವಂಥ ಮಕ್ಕಳನ್ನು ಮಲಗಿಸೋದಕ್ಕಾಗಿ ಅಮಲಿನ ಮಾತ್ರೆಯನ್ನು, ನಿದ್ದೆಯ ಮಾತ್ರೆಯನ್ನು ಕೊಟ್ಟು ಮಲಗಿಸುವಂಥ ಸ್ಥಿತಿಯಲ್ಲಿ ಇವತ್ತು ಅಫ್ಘಾನಿಸ್ತಾನ ಇದೆ. ಚೀನಾದ ಬೆಂಬಲಕ್ಕೆ ನಿಂತು ಭಾರತದ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಿದಂಥ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ? ಮೊನ್ನೆವರೆಗೆ ಕತ್ತೆಯನ್ನು ಮಾರ್ತಾ ಇದ್ರು, ಈಗ ಮೊನ್ನೆವರೆಗೆ ಕಾಶ್ಮೀರವನ್ನು ಕೇಳ್ತಾ ಇದ್ರು, ಈಗ 1 ಗೋಣಿ ಗೋಧಿ ಸಿಗ್ಬೋದಾ ಅಂತ ಕೇಳುವಂಥ ಪರಿಸ್ಥಿತಿಗೆ ಪಾಕಿಸ್ತಾನಿಗಳು ಬಂದಿದ್ದಾರೆ. ಆ ರೀತಿಯ ಪರಿಸ್ಥಿತಿ ಇದೆ. ಹೀಗಾಗಿ ಇಡೀ ಭಾರತದ ವಿರುದ್ಧ ಯಾವ ಎಲ್ಲ ಶಕ್ತಿಗಳು ಕೆಲಸ ಮಾಡಿದ್ವೋ ಆ ಎಲ್ಲ ಶಕ್ತಿಗಳನ್ನು ಆ ದೇವರ ಅನುಗ್ರಹವೋ ಏನೋ ಗೊತ್ತಿಲ್ಲ, ಅಥವಾ ಕಾಲದ ಚಕ್ರದಲ್ಲಿ ಅವರೆಲ್ಲರೂ ಕೂಡ ನಾಶವಾಗಿ ಹೋಗುವಂಥ ಸ್ಥಿತಿಗೆ ಬಂದಿದ್ದಾರೆ. ಆದರೆ ಭಾರತ ಮಾತ್ರ ಇನ್ನೊಬ್ಬನ ಮೇಲೆ ದ್ವೇಷ ಸಾಧನೆ ಮಾಡಿದಂಥ ದೇಶ ಅಲ್ಲ. ನಾವು ಮಾನವೀಯತೆಗೆ ಮಹತ್ವವನ್ನು ಕೊಟ್ಟಂಥ ದೇಶ. ಟರ್ಕಿಯಲ್ಲಿ ಮೊನ್ನೆ ಭೂಕಂಪ ನಡೆಯಿತು. ಆ ಭೂಕಂಪದಲ್ಲಿ ಅನೇಕ ಜನ ನೆಲದಡಿಯಲ್ಲಿ ಬಿದ್ದು, ಕಟ್ಟಡಗಳ ಅಡಿಯಲ್ಲಿ ಬಿದ್ದು ಜೀವ ಇದ್ದಾರೆ. ಕೆಳಗಡೆ ಹೊರಗಡೆ ತೆಗೆಯೋದಕ್ಕೆ ಅವರಲ್ಲಿ ಬೇಕಾದಂಥ ಯಂತ್ರೋಪಕರಣಗಳಿಲ್ಲ, ಅದಕ್ಕೆ ಬೇಕಾದಂಥ ಯಾವುದೇ ರೀತಿಯಾದಂಥ ಟೆಕ್ನಾಲಜಿಗಳಿಲ್ಲ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ದ್ವೇಷವನ್ನು ಇಟ್ಟುಕೊಳ್ಳದೆ ಆ ಟರ್ಕಿ ದೇಶದ ಜೊತೆಗೆ ನಿಂತಹ ಒಂದು ಏಕೈಕ ದೇಶ ಅಂದರೆ ಅದು ಭಾರತದ ಸೈನಿಕರು. 30,000 ಟರ್ಕಿಯ ಜನರನ್ನು ಬದುಕಿಸುವಂಥ ಕೆಲಸವನ್ನು ನಮ್ಮ ಯೋಧರು ಮಾಡಿದರು. ನಮ್ಮ ಇಲ್ಲಿಂದ ಹೋದಂಥ ಅಷ್ಟು ಯೋಧರುಗಳು ಕೂಡ
ನೆಲದಡಿಯಲ್ಲಿ ಬಿದ್ದಂಥ ಟರ್ಕಿಯ ನಾಗರಿಕರನ್ನು ಹೊರಗಡೆ ಎತ್ತಿ ಅವರ ಜೀವವನ್ನು ಉಳಿಸಿದರು. ನಮ್ಮ ಸೈನಿಕರನ್ನು ತುಂಬಿದ ಕಣ್ಣುಗಳಿಂದ ಕೈ ಚಪ್ಪಾಳೆಯ ಮೂಲಕ ಆ ಟರ್ಕಿಯ ಜನ ಬೀಳ್ಕೊಟ್ರು. ಆ ಭಾವನಾತ್ಮಕವಾದಂಥ ಸಂಬಂಧ ಭಾರತವನ್ನು ವಿಶ್ವಗುರು ಮಾಡುತ್ತೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಈ ವೇದಿಕೆಯ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ. ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಭಜನೆಗಳನ್ನು ನಮ್ಮ ಪ್ರತಿ ಮನೆಗಳಲ್ಲಿ ಕೂಡ ಭಜನೆಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು. ನಮ್ಮ ಮನೆಗಳಲ್ಲಿ ಭಜನೆಗಳು ಯಾಕೆ ತಿಳಿಸಬೇಕು ಅಂತ ಕೇಳಿದರೆ, ವೇದಗಳು, ಉಪನಿಷತ್ತುಗಳು ಅಥವಾ ಯಾವುದೋ ಅರಣ್ಯಕ ಬೃಹದಾರಣ್ಯಕ ಇದೆಲ್ಲ ನಮ್ಮ ಮಕ್ಕಳಿಗೆ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಅವುಗಳು ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲೂ ಕೂಡ ಇಲ್ಲ. ಆದರೆ ಅವುಗಳ ಅಷ್ಟೂ ಸಾರವನ್ನು ಕೂಡ ನಮ್ಮ ಮಕ್ಕಳಿಗೆ ನೇರವಾಗಿ ಸರಳವಾಗಿ ತಿಳಿಸುವ ಕೆಲಸವನ್ನು ಆ ದಾಸರುಗಳು ಭಜನೆ ಮೂಲಕ ಮಾಡಿದ್ದಾರೆ. ಒಂದು ಅದ್ಭುತವಾದಂಥ ಘಟನೆಯನ್ನು ಹೇಳಬೇಕು. ಶ್ರೀರಾಮಚಂದ್ರ ಗಂಗಾ ನದಿಯನ್ನು ದಾಟಬೇಕು ಅಂತ ಹೊರಟಾಗ ಅಲ್ಲೊಬ್ಬ ಅಂಬಿಗ ಸಿಗ್ತಾನೆ. ಆ ಅಂಬಿಗನನ್ನು ಶ್ರೀರಾಮದೇವರು ಹೇಳ್ತಾರೆ, ನನ್ನನ್ನು ಗಂಗೆಯಿಂದ ಪಾರು ಮಾಡಬೇಕು, ಗಂಗೆಯನ್ನು ದಾಟಿಸಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಿಮ್ಮ ಕಾಲಿಟ್ಟ ತಕ್ಷಣ ಅಲ್ಲಿ ಕಲ್ಲಿನಿಂದ ಒಬ್ಬಳು ಹೆಣ್ಣು ಮಗಳು ಎದ್ದು ಬಂದಿದ್ದಾಳಂತೆ, ನನ್ನ ದೋಣಿಗೆ ಕಾಲಿಟ್ಟಾಗ ಏನು ನಡೆಯುತ್ತೋ ಗೊತ್ತಿಲ್ಲ ಅಂತ ಕೇಳಿದ. ಆ ರೀತಿ ಏನು ಆಗೋದಿಲ್ಲ ಅಂತ ಹೇಳಿದ್ರು. ದೋಣಿಯಲ್ಲಿ ಕೂತ್ಕೊಳ್ತಾರೆ. ದೋಣಿಯಲ್ಲಿ ಕೂತು ಗಂಗಾ ನದಿಯನ್ನು ಪಾರು ಮಾಡುವಷ್ಟು ಹೊತ್ತಿಗೆ ದೇವರನ್ನು ಕಣ್ತುಂಬಿಕೊಂಡಂಥ ಆತ ಇಳಿಯುವಂಥ ಸಂದರ್ಭದಲ್ಲಿ ಶ್ರೀರಾಮದೇವರು ಈತನಿಗೇನಾದರೂ ಕೊಡಬೇಕಲ್ವಾ ಅಂತ ತನ್ನ ಇಡೀ ಮೈಯಲ್ಲಿ ನೋಡ್ತಾರೆ, ಏನೂ ಇಲ್ಲ, ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ. ಎಲ್ಲವನ್ನು ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಸೀತೆಯನ್ನು ನೋಡ್ತಾರೆ. ಸೀತೆಯ ಕೈಯಲ್ಲೊಂದು ಉಂಗುರ ಇದೆ. ಆ ಉಂಗುರವನ್ನು ತೆಗೆದು ಅಂಬಿಗನಿಗೆ ಕೊಡಬೇಕು ಅಂತ ಹೊರಟಾಗ ಅಂಬಿಗ ಹೇಳ್ತಾನೆ, ನೋಡಿ, ಒಂದು ಸೇಮ್ ಪ್ರೊಫೆಷನ್ ಇರೋರು, ಒಂದೇ ಕೆಲಸವನ್ನು ಮಾಡುವ ಇಬ್ಬರು, ನಾಯಿ ಸೇ ನಾಯಿ ದೋಬಿಕ ದೋಬಿ, ಅದು ಭಾಳ ಚೆನ್ನಾಗಿದೆ. ಅದು ದೋಹೆಗಳ ಮೂಲಕ ಕಬೀರರು ಕಟ್ಟಿಕೊಡ್ತಾರೆ ಅದನ್ನು. ಅಂದರೆ ಒಂದೇ ಕೆಲಸವನ್ನು ಮಾಡುವ ಇಬ್ಬರು ದುಡ್ಡಿನ ಹಣಕಾಸಿನ ವ್ಯವಹಾರ ಮಾಡೋದಿಲ್ಲ. ನಾನು ಮತ್ತು ನೀವು ಒಂದೇ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಶ್ರೀರಾಮದೇವರಿಗೆ ಬಹಳ ಆಶ್ಚರ್ಯ ಆಯಿತು. ಆ ಒಂದೇ ವ್ಯವಹಾರ ಯಾವುದು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಇವತ್ತು ನೀವು ಗಂಗೆಯ ತಟಕ್ಕೆ ಬಂದಿದ್ದೀರಿ, ನಾನು ಗಂಗೆಯಿಂದ ನಿಮ್ಮನ್ನು ಪಾರು ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ನಾನು ನಾಳೆ ಸತ್ತ ನಂತರ ನಿಮ್ಮ ಆ ಭವಸಾಗರದ ತಟಕ್ಕೆ ಬರ್ತೇನೆ. ಆ ಭವಸಾಗರವನ್ನು ಪಾರು ಮಾಡಿ ಮೋಕ್ಷದ ಕಡೆಗೆ ನನ್ನನ್ನು ಕೊಂಡೊಯ್ಯಬೇಕಾದವರು ನೀವು, ಹಾಗಾಗಿ ನಿಮ್ಮಿಂದ ನಾನು ದುಡ್ಡನ್ನು ತೆಗೆದುಕೊಳ್ಳುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ಇದನ್ನು ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ ಅನ್ನುವ ಹಾಡಲ್ಲಿ ದಾಸರು ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ನಮ್ಮಲ್ಲಿರುವಂಥ ಹರಿಷಡ್ವೈರಿಗಳನ್ನು ಅವ್ರು ಹೇಳ್ತಾರೆ, 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ ಅಂತ ಹೇಳ್ತಾರೆ. ಅಂದರೆ ಈ ದೇಹವನ್ನು ಒಂದು ಸಾಧನಾ ಯಂತ್ರವನ್ನಾಗಿ ನಾವು ಮುನ್ನಡೆಯಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಈ ದೇಹದಲ್ಲಿರುವಂಥ ನವರಂಧ್ರಗಳು, ಅದಕ್ಕೆ 9 ಛಿದ್ರವು ಅಂಬಿಗ. ಇದರ ನವರಂಧ್ರಗಳನ್ನು ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ಪ್ರತಿಯೊಂದು ಭಜನೆಗಳ ಹಿಂದೆ ಕೂಡ ಒಂದಷ್ಟು ಸಾರ ಇದೆ, ಸತ್ವ ಇದೆ. ಅದನ್ನು ತಿಳಿದುಕೊಂಡು ನಾವೆಲ್ಲರೂ ಕೂಡ ಮುನ್ನಡೆಯುವಂಥ ಕೆಲಸವನ್ನು ಮಾಡೋಣ, ನಮ್ಮ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡೋಣ. ಮೊನ್ನೆ ನಮ್ಮ ಒಂದು ವೃದ್ಧಾಶ್ರಮದ ಪರಿಸರದಲ್ಲಿ ಒಬ್ಬರು ಶಿವಮೊಗ್ಗ ಭಾಗದ ಒಬ್ಬರು ಡಾಕ್ಟ್ರು ಅವರ ತಾಯಿಯನ್ನು ತಂದು ಇಲ್ಲಿ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿದ್ದಾರಂತೆ. ಎಲ್ಲಿವರೆಗೆ ಪರಿಸ್ಥಿತಿ ಅಂತ ಕೇಳಿದ್ರೆ, ಮಗುವಿಗೆ ತನ್ನ ಎಲ್ಲ ಭೂಮಿಯನ್ನು ಅಡವು ಹಾಕಿ MBBS ಮಾಡಿ MD ಮಾಡಿ ಓಡಿಸಿದಂಥ ಆ ತಾಯಿಯನ್ನು ಆತ ಕೊನೆಯ ಕಾಲದಲ್ಲಿ ಅವನ ಬ್ಯುಸಿ ಶೆಡ್ಯೂಲಲ್ಲಿ ನೋಡ್ಕೊಳ್ಳೋದಕ್ಕೆ ಆಗದೆ ವೃದ್ಧಾಶ್ರಮಕ್ಕೆ ತಂದು ಹಾಕಿದ. ವೃದ್ಧಾಶ್ರಮದಲ್ಲಿ ಆ ತಾಯಿ ಕೊನೆಗೆ ಬಾಯಿಗೆ ನೀರು ಬಿಡೋ ಗತಿ ಇಲ್ಲದೆ ಕೂಡ ತೀರಿ ಹೋದಾಗ ಆ ಡಾಕ್ಟ್ರಿಗೆ ಫೋನ್ ಮಾಡಿದಾಗ ಹೇಳ್ತಾನಂತೆ, ನೀವು ಅದರ ಕೆಲಸ ಏನಿದೆ ನೀವು ಅದನ್ನು ಅಲ್ಲೇ ಮುಗಿಸಿಬಿಡಿ, ಅದರ ಖರ್ಚು ವೆಚ್ಚ ಏನಿದೆ ಅದನ್ನು ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ನಿಮ್ಮ ನಂಬರ್ ಕಳಿಸಿ ಅಂತ ಕೇಳ್ತಾನಂತೆ. ಅಂದರೆ ಈ ರೀತಿಯಾಗಿ ತನ್ನ ತಾಯಿ ಜನ್ಮ ಕೊಟ್ಟು 9 ತಿಂಗಳು ಹೆತ್ತು ಸಲಹಿದಂಥ ತಾಯಿಗಾಗಿ ಆಕೆಯ ಕೊನೆಯ ಅಪರಕರ್ಮಗಳನ್ನು ಮಾಡೋದಕ್ಕೂ ಕೂಡ ಸಮಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಹೆತ್ತ ತಾಯಿ ತಂದೆಯರ ಚಿತ್ತವನ್ನು ವಹಿಸಿ ನಿತ್ಯ ದಾನವ ಮಾಡಿ ಫಲವೇನು, ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನು ಅನ್ನುವಂಥ ಹಾಡು ನಮಗೆ ಮಾರ್ಗದರ್ಶಿ ಆಗುತ್ತೆ. ಈ ರೀತಿಯ ಹಾಡುಗಳ ಮೂಲಕ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ತುಂಬಿಸುವಂಥ ಕೆಲಸವನ್ನು ಮಾಡೋಣ. ಒಂದು ಭವ್ಯವಾದಂಥ ಭಾರತವನ್ನು ಕಟ್ಟಬೇಕಿದ್ರೆ ನಮ್ಮ ಮನೆಗಳಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಗಳು ಮೈದಾಳಬೇಕು. ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇಷ್ಟೊಂದು ದೂರ ಕರೆದು ನನಗೆ ಅವಕಾಶವನ್ನು ಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸ್ತಾ, ಕೊನೆಯದಾಗಿ ಒಂದು ಸಣ್ಣ ಭಜನಾ ಕಾರ್ಯಕ್ರಮ ಆದ ಕಾರಣ ಒಂದು ಸಾಲನ್ನು ಶ್ರೀರಾಮದೇವರ ಒಂದು ಸಣ್ಣ ಭಜನೆಯ ಹಾಡನ್ನು ಹಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಹರಸುದ ಶರತ ಬಾಲ ಜಾನಕಿ ಲೋಲ
ಈ ಮುದ್ದು ಈ ಮುಖವು ಈ ತನುವಿನೀ ಕಾಂತಿ, ಈ ಬಿಲ್ಲು ಈ ಬಾಣ ಈ ನೀತಿ ಭಾವ, ಈ ತಮ್ಮ ಈ ಸೀತೆ ಈ ಬಂಟ ಈ ಭಾಗ್ಯ, ಆವ ದೇವರಿಗುಂಟು ಬ್ರಹ್ಮಾಂಡದೊಳಗೆ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ, ಹರಸು ದಶರಥ ಬಾಲ ಜಾನಕಿ ಲೋಲ. ಧನ್ಯವಾದ. ವರ ಪೂರಿರ್ಲ ಲಕ್ಕದಂತು ಜೋರೇನ ತಾಟಿಕೊರ್ಲೆ. ಬಾರಿ ಪೊರ್ಲುಡು ನಮ್ಮ ಸಂಸ್ಕೃತಿದಾದ ನಮ್ಮ ಸನಾತನ ಸಂಸ್ಕೃತಿ ಮಹತ್ವದಾದ ಮರಪುನೆಯನ್ನು ಸಂಪೂರ್ಣವಾದ ಒಂಜಿ 45 ನಿಮಿಷಡು ನಮಕ್ ಅರ್ಥಪೂರ್ಣವಾದ ತೆರಿಪಾದ ಕೊರ್ನಂಚಿನ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅಂಬೆರೆಗ್ ತುಂಬು ಹೃದಯದ ಎಂಗಲು ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಇನ್ನಿ ನಮ್ಮೊಟ್ಟಿಗೆ ಒಂಚೂರು ತಡಾಣಲ ಈ ಕಾರ್ಯಕ್ರಮಕ್ಕೆ ಬೈದಾರು ಶ್ರೀತ ಸತೀಶ್ ಕುಂಪಲ. ಅರನ ಬಗ್ಗೆ ಅನ್ ಜಾಸ್ತಿ ಪಂಡ್ರೆ ಹೋಪುಜಿ ದಯಪಂಡ ನಮಕ್ ಮಸ್ತ್ ಮುಟ್ಟದಾರು ಎಂಚಿನ ಉಪ್ಪಡು ವಾ ಕೆಲಸಲು ಇತ್ತನಾಂಡ ಅವು ಧಾರ್ಮಿಕ ಕ್ಷೇತ್ರ ಅದು ಉಪ್ಪಡು ಬೇತೆ ವವಾ ಕ್ಷೇತ್ರಡ್ಲಾರು ಮುಂಚೂಣಿ ಇತ್ನಾರು ಅಂಚಿನ ಶ್ರೀತ ಸತೀಶ್ ಕುಂಪಲ ಮೇರೆಗೆ ಯಾನು ಶ್ರೀರಾಮ್ ಭಜನಾ ಮಂದಿರದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಕೊರೊಂದುಲ್ಲೆ. ಅರೆಗೆ ನಮ್ಮ ಶ್ರೀರಾಮ್ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರಾದಂಥ ಶ್ರೀ ವೈಭವ್ ಶೆಟ್ರು ಬತ್ತದು ಹೂಗುಚ್ಚ ಅಂಚನೆ ಶಾಲು ಅಂಚನೆ ವಾಲ್ಮೀಕಿ ರಾಮಾಯಣ ಕೊರ್ದು ಸ್ವಾಗತ ಕೊರಡು ಪಂದ್ಯ ಸನ್ಮಾನ ಒಂದು 5 ನಿಮಿಷದ ಕಾರ್ಯಕ್ರಮ. ಸನ್ಮಾನಕ್ಕೆ ದಯದಿದ್ದು ನಮ್ಮ ಸದಸ್ಯರು 4 ಮುಖ್ಯ ಚೇರ್ನ ಎದುರಿದಿಲೆ ದಯದಿದ್ದು ಗಿರಿಯಪ್ಪ ಅಂಚನೆ ಸಾಮಾಜಿಕ ಕ್ಷೇತ್ರ ಅಂಚನೆ ಎಂಕ್ಲನ ಶ್ರೀರಾಮ್ ಭಜನಾ ಮಂದಿರದ ಸಕ್ರಿಯವಾದ ನಿರಂತರ 15 ವರ್ಷದ್ದು ಶ್ರೀರಾಮ ದೇವರನ್ನ ಪೂಜೆ ಮಲ್ಪನಂಚಿನ ಶ್ರೀತ ಗಿರಿಯಪ್ಪ ಅರೆಗೆ ಈ ವೇದಿಕೆಡು ಸನ್ಮಾನದ ಕಾರ್ಯಕ್ರಮ. ಅಂಚನೆ ಕುಡಂಜಿ ಯುವ ಪ್ರತಿಭೆಲು ಕ್ರೀಡಾ ಪ್ರತಿಭೆಲು ಒಂಜಿ ಪ್ರತೀಕ್ ಕೊಟ್ಟಾರಿ ಹೈ ಜಂಪ್ ಕ್ಷೇತ್ರಡು ಅಂಚನೆ ಸುಮುಖ್ ತಲಪಾಡಿ ಕಬಡ್ಡಿ ಕ್ರೀಡಾಕೂಟಡು ಮಸ್ತ್ ಪುಗಾರ್ತದ ಪುದರ್ ಪಡೆನಂಚನ ಅಂಚನೆ ಕುಡೋಡ್ತಿ ಶ್ರಾವ್ಯ ವಿ ಶೆಟ್ಟಿ ಬಂದು ಹೈ ಜಂಪ್ ವೈಟ್ ಲಿಫ್ಟಿಂಗ್ ಮಸ್ತ್ ಸಾಧನೆ ಮಂತನಾರು. ದಯದಿದ್ದು ಆಯ್ನಾತು ಬೇಗ ಬರಡು ಸಮಯ ಮೀರೊಂದುಂಡು. ದಯದಿದ್ದು ಗಿರಿಯಪ್ಪಣ್ಣ ಶ್ರಾವ್ಯ ಪ್ರತೀಕ್ ಕೊಟ್ಟಾರಿ ಅಂಚನೆ ಸುಮುಖ್ ಆಯ್ನಾತು ಬೇಗ. ಪ್ರತೀಕ್ ಕೊಟ್ಟಾರಿ ಶಾಲು ಅಂಚನೆ ಅಭಿನಂದನಾ ಸನ್ಮಾನ ಪತ್ರದೊಟ್ಟಿಗೆ ಶಾಲು ತುರಾಯಿ ಅಂಚನೆ ವಾಲ್ಮೀಕಿ ರಾಮಾಯಣದ ಒಟ್ಟಿಗೆ ಅಕ್ಲೆಗೆ ಸನ್ಮಾನ ಮಲ್ಪಡು. ಯಾನು ಒಂದು ಎಲ್ಲಿ ಆದ ಅಕ್ಲನ ಪರಿಚಯ ಮಲ್ಪೆ ಸುರುಕಾದ ಗಿರಿಯಪ್ಪಣ್ಣೆ ನಮ್ಮ ಶ್ರೀರಾಮ್ ಭಜನಾ ಮಂದಿರ ಸುಮಾರು 15 ವರ್ಷದಿಂದ ಅರ್ಚಕ ವೃತ್ತಿ ಕೆಲಸ ಮಲ್ಪೇರು. 6 ದಿನಗೂಲಿ ಕೆಲಸ ಮಂತನಾಡ್ಲ ದೇವರನ ಸೇವೆ ಅವು ಪರಮೋ ಧರ್ಮ ಪನ್ಲೆಕ್ಕ ಅಕಲ್ ಭಕ್ತಿಡು 6 ಕೆಲಸ ಮಂತೊಂದಿಲ್ಲರು. ಆ ಭಕ್ತಿದ ಸೇವೆಗೆ ಇನಿಕ್ ಅರೆಗೆ ಈ ಸನ್ಮಾನ ಅಭಿನಂದನಾ ಮಂತೊಂದುಲ್ಲ. ಅಂಚನೆ 2ನೇ ತಾರು
ಪ್ರತೀಕ್ ಕೊಟ್ಟಾರಿನ ಬಗ್ಗೆ ಮಸ್ತ್ ಪಂದ್ಯರುಂಡು ದಯಪಂದಂಡ ಎಲ್ಲಿಯ ಪ್ರತಿಭೆ ಕಿರಿಯ ಪ್ರತಿಭೆ 10ನೇ ಕ್ಲಾಸ್ ಕಲ್ಪನಂಚಿನ ಒಂಜಿ ಹುಡುಗಿ ಬೋವಿ ಶಾಲೆಡ್ ಕಲ್ತಿನ್ಲ ಸರಕಾರಿ ಶಾಲೆಡ್ ಕಲ್ತಿನ್ ಪಾಂಡ್ನಲ್ಲ ಆರು ಹೈ ಜಂಪ್ ಕ್ರೀಡಾ ವಿಭಾಗಡ್ ಜಿಲ್ಲಾ ಅಂಚನೆ ರಾಜ್ಯ ಮಟ್ಟಡ್ ಪ್ರತಿನಿಧಿಸಿದ್ದು ಮುರಳಿ ನಡತನಂಚಿನ ರಾಷ್ಟ್ರೀಯ ಮಟ್ಟಡ್ ಬಿಹಾರ್ ನಡತನಂಚಿನ ಹೈ ಜಂಪ್ ಸ್ಪರ್ಧೆಡ್ ಫೈನಲ್ ಮುಟ್ಟ ಆರು ಪ್ರತಿನಿಧಿಸಿದರು ಜೋರನ ತಾಟಿಕೊರ್ಲೆ ದಾಯ ಬಂದಾಂಡ ಕರ್ನಾಟಕಡ್ ಕೇವಲ 2 ಜನ ಅದು ಸೆಲೆಕ್ಟ್ ಆತೀನಿ ಹೈ ಜಂಪ್ಡ್ ಅವಲ ಆರು 1 ಆಫ್ ದ 300 ಜನಕ್ಲೇಟ್ ಕ್ರೀಡಾ ಮುಕ್ಲೇಟ್ ಟಾಪ್ 10ಗೆ ಆರು ಬತ್ತಿತ್ನಾರು ಸೊ ಅಂಚಾದು ಜೋರಾದು ತಾಟಿಕೊರ್ಲೆ ನನಾತ್ ಪನ್ಪನ ಉಂಡು ಅಂಡ ಸಮಯ ಇಜ್ಜಿ ನಮ್ಮ ಕೈನ ಪನ್ಪನಂಚಿನ ಅಂಚನೆ 2ನೇ ತಾರು ಸುಮುಕ್ ತಲಪಾಡಿ ಸುಮುಕ್ ಕಬಡ್ಡಿದ ಒಂಜಿ ವಿಶೇಷ ಕ್ರೀಡಾಪಟು ದಾಯ ಬಂದಂಡ ಬಾಲ್ಯಡ್ ಕಬಡ್ಡಿನ ಉಸಿರು ಪಂದು ದೆತ್ತೋನಂಚಿನ ಒಂಜಿ ಹುಡುಗಿ ಇನಿ ಕಾನಗ ಶಾಲಾ ವಿಭಾಗಡ್ ದಕ್ಷಿಣ ಕನ್ನಡ ಬೇತೆ ಬೇತೆ ಅಂತರ್ ಶಾಲಾದ ನೆಟ್ ನಾಯಕ ಸ್ಥಾನ ದೆತ್ತೊಂದು ಅವು ಮೈಸೂರ್ದ ಆದುಪ್ಪು ಅಂಚನೆ ಕರ್ನಾಟಕದ ಬೇತೆ ಬೇತೆ ಭಾಗಡ್ ಕಬಡ್ಡಿ ದೇಟ್ ಪ್ರಥಮ ಸ್ಥಾನ ಅಂಚನೆ ಬೇತೆ ಬೇತೆ ಸವ್ಯಸಾಚಿ ಆದುಪ್ಪಡು ವೈಯಕ್ತಿಕ ಪ್ರಶಸ್ತಿನ ಪಡೆತನಂಚಿನ ಸುಮುಕ್ ಅರೆಗಲ ಜೋರನ ತಾಟಿದ ಹೊರಟು ಒಂಜಿ ಅಭಿನಂದನೆ ಕೋರ್ಲೆ ಮಂತನಾರು ನಮ್ಮ ಆನಂದಾಶ್ರಮದ ಪರಿಜ್ಞಾನ ಶಾಲೆಡ್ PU ವ್ಯಾಸಂಗ ಮನಪನಂಚಿನ ಶ್ರಾವ್ಯ ಇನಿಕಾನಗ ಸುಮಾರು ಪ್ರಶಸ್ತಿನ ಗೆದ್ದರು ವಿಶೇಷವಾದ ನಮ್ಮ ಮಾತಾ ವೇದಿಕೆದ ನಮ್ಮ ಗಣ್ಯರ ಪನ್ಪುನಿ ದಯ ಬಂದಾಂಡ ಶ್ರೀರಾಮ ಭಜನಾ ಮಂದಿರದಿನ 31ನೇ ವರ್ಷದ ಒಂದು ಏಕಾಹ ಭಜನೋತ್ಸವಕ ವಾರ್ಷಿಕೋತ್ಸವ ನೆತ್ತ ಪಿರಡು ಸಾಧನೆ ಮಂದಕ್ಲು ಮಸ್ತುಲ್ಲೇರು ವಿಶೇಷವಾದ ಭಜನಾ ಮಂದಿರಡು ಸಮಾಜಮುಖಿ ಕೆಲಸ ಅನೇಕ ಮಲ್ತದ ಅಂಚಿನೆಟ್ಟು ಈ ವರ್ಷ ಒಂಜಿ ವಿಶೇಷವಾದ ಒಂಜಿ ಎನ್ಮ ಒಂಜಿ ಬಡ ಫ್ಯಾಮಿಲಿಗೆ ಒಂಜಿ ಆರ್ಥಿಕಡ್ ಹಿಂದುಳಿದಂಚಿನ ಒಂಜಿ ಫ್ಯಾಮಿಲಿನ ಸೆಲೆಕ್ಟ್ ಮಂತದ ಅಕ್ಲೆಗೆ ಒಂಜಿ ಸಹಾಯಧನ ಕೊರ್ಪನಂಚಿನ ಒಂಜಿ ಕಾರ್ಯಕ್ರಮ ಮಲ್ಪಡೊಂದು ಅವಳ ಮಾತ ಎದುರು ಅವಳ ನಿಕ್ಲಂಚಿನ ಒಂಜಿ ಗಣ್ಯರನ್ನ ಮುಖಾಂತರ ಏನು ಮಲ್ಪೋಡು ಬಂದ್ಮೇಲೆ ನಮಗೆ ಒಂಜಿ ಸೌಭಾಗ್ಯನೇ ಸರಿ ಐಕ್ ವಿಶೇಷವಾದ ಒಂಜಿ ಮುತುವರ್ಜಿ ತೊನ್ಯಾರ ಪಂಡ ನಮ್ಮ ಶ್ರೀಯುತ ವಿನು ಶೆಟ್ರು ಅಧ್ಯಕ್ಷರು ಯಾನ್ ಎಕಡೆ ಪಂದಿತ್ತೆ ಸತೀಶ್ ಅಣ್ಣ ನಮ್ಮ ವಿನು ಅನ್ನ ಇತ್ತನಂಡ ಅವು ಆ ಕೆಲಸ ಎಲ್ಲ ಅವು ಸುಲಭನೇ ನಂಗೆ ದಯಪಂಡ ನಮಗೂ ಅವ್ರು ಸುಮಾರು ಪಾತಿರು ಆಂಡ್ಲ ನಮ್ಮ ಮನಸ್ಸು ಭಾರಿ ಮೃದು ಅರ್ನ ನಮ್ಮೊಟ್ಟಿಗೆ ಮಸ್ತರ್ನ ಎನ್ನ ಒಂದು ಉಪ್ಪು ಆಂಡ್ಲ ಅವು ಈ ಒಂಜೆಗಳಿಗೆ ಮಾತ್ರ ರೀ ಬೊಕ್ಕ ನಮ್ಮೊಟ್ಟಿಗೆ ವಾ ಕೆಲಸ ಇತ್ತಂಡ್ಲ ಇನ್ನು ಪಟ್ಟ ಅಂದು ಮಂತ್ ಮುಗಿಪುನಾರು ಅಂಚಿನ ಇನಿ ಕಾನಗ ಒಂಜಿ ನಮ್ಮ ಎನ್ಮ ಎಂಗ್ ಲೆಪ್ಪು ಅಕ್ಲೆಗ್ ಒಂಜಿ ಆರ್ಥಿಕ ಧನ ಸಹಾಯನ ವೇದಿಕೆಡಿತ್ನ ಗಣ್ಯರ್ಲ ಐತೊಟ್ಟಿಗೆ ನಮ್ಮ ಸಂಘದ ನಮ್ಮ ಶ್ರೀರಾಮ ಭಜನಾ ಮಂದಿರದ ಸರ್ವ ಹೆಚ್ಚಿನ ಸದಸ್ಯರ್ಲ ಬತ್ತದ ಇನ್ನು ಮಲ್ಪೊಡು ಪಂದ್ಯವನ್ನು ಕೇಳಿಲ್ಲ ಪತ್ನಿಲೇರು ಬೇಗ ಬರೋಡು ದಯದಿದ್ ಮೋಹನ್ ದೇವಾಡಿಗ ನೆಕ್ಸ್ಟ್ ಸುನೀತಾ ನಮಗೆ ಬರೋಡು ಮೋಹನ್ ದೇವಾಡಿಗ ನಯನಾ ಕೋಕಿಲೆ ಸುನೀತಾ ಗುರುರಾಜ್ ಸೀನಾ ತಚ್ ದಯದಿದ್ ವೇಕ್ ತಲಪಾಡಿ ಹಿತೇಶ್ ಸಂತೃಪ್ತಿಯ ಒಂಜಿ ಪೊಲಬು ದಾಯಿ ಬಂದಾಂಡ ಕಸ್ಟಡಿ ಇತ್ತಿನಕ್ಲಿಗೆ ಒಂಜಿ ಸಹಾಯ ಮಲ್ಪನಂಚಿನ ಒಂಜಿ ಇತ್ತಿನಂಡ ಇನಿಕಾನಗ ಪ್ರಭು ಶ್ರೀರಾಮಚಂದ್ರನ ಒಂಜಿ ಆಶೀರ್ವಾದ ಅಂಚನೆ ಊರಿನಲ್ಲ ಸಹಕಾರ ದಾಯಿ ಬಂದಾಂಡ ಯಾನು ಬುಧರ್ ಮಲ್ಪುಜಿ ಮುಲ್ಪ ಈ ವೇದಿಕೆಡು ನಮಕ್ ವೇದಿಕೆಡು ಇತ್ತಿನಕ್ಕೆಲ್ಲ ನಮಕ್ ಈ ಕಾರ್ಯಕ್ರಮಕ್ಕೆ ಮಸ್ತ್ ನಮಕ್ ಸಹಾಯ ಮಲ್ತೇರು ಧನ ಸಹಾಯದ ಪ್ರೋತ್ಸಾಹ ಕೊಡ್ತೇರು ಕೆಲವೇರು ಮನ್ಪುನ ಸಹಾಯನ ಅವು ದೇವರಿಗೆ ಸಂಪ್ರೀತಿ ಆಪುಲಕ ಕೆಲಸನ ಮಲ್ಪನಂಚಿನ ಕೆಲಸ ಮಂದೊಂದಲ್ಲಿ ಪಂಡ ಅಯ್ಯನ ಮಸ್ತ್ ಖುಷಿ ಆಪುಂಡು ನಂಗೆ ವಿಶೇಷವಾದ ಈ
ಆರ್ಥಿಕ ಅನುದಾನದ ನಮಕೊಂಜಿ ಪ್ರಮುಖವಾದ ನಮಕೊಂಜಿ ಸಪೋರ್ಟ್ ಮಂತನಾರು ಶ್ರೀಯುತ ಕಿರಣ್ ಕುಮಾರ್ ಅರೆಗೆ ದಯಪಂಡ ಆರು ಪಂಡೇರು ಸುರುಕೆ ಎನ್ನ ಪುದರ್ ಪನೋಡ್ಚಿ ಬಂದು ಆಂಡ್ಲ ಕಿರಣರ ದಯ ಬಂದಾಂಡ ಎಂಗಲ್ 10 ಜನಕ್ಕೆ ತೂಪಾಯರ ಬಾಡದು ಮಲ್ಪನತ್ತು ಆಂಡ ಆ ಕುಡುಗೆ ಒಂಜಿ ಸ್ಮರಣೆ ಮಲ್ಪನ ಒಂಜಿ ಕರ್ತವ್ಯ ನಮ್ಮ ಮಾದುಂಡು. ನಮ್ಮ ಶ್ರೀರಾಮ ಭಜನಾ ಮಂದಿರ ನಿತ್ಯ ನಿರಂತರ ಮುಲ್ಪ ಸಾರ್ವಜನಿಕ ಸೇವೆದ ಒಟ್ಟಿಗೆ ಧಾರ್ಮಿಕ ಕೆಲಸಲೇನು ನಿರಂತರವಾದ ಮಲ್ತೊಂದು ಬರ್ಪನ ಸಂಸ್ಥೆ ಪನ್ಪುನಕ್ಕೆ ಇತ್ತ ನಂಗೆ ಈ ವೇದಿಕೆನೇ ಸಾಕ್ಷಿ ದಾಯಪಂಡ ಧಾರ್ಮಿಕವಾದ ಇಡೀ ದಿನ ಭಜನೆ ಮಲ್ತಂಡ ಇನಿ ಏರು ನಿರ್ಗತಿಗೆರುಲೇರ ಅಕ್ಲೆಗೆ ಸಹಾಯದಾನ ಮಲ್ಪನ ಮುಖಾಂತರ ಕ್ರೀಡೆಡ್ ಬೇತೆ ಬೇತೆ ಕ್ಷೇತ್ರದ ಸಾಧನೆ ಮಲ್ತಿನಕ್ಲಿಗೆ ಮಾತೆರೆಗ್ಲ ಪ್ರೋತ್ಸಾಹ ಕೊರ್ಪನ ಮುಖಾಂತರ ಧಾರ್ಮಿಕವಾದ ಸಾಮಾಜಿಕವಾದ ನಿತ್ಯ ನಿರಂತರ ಕೆಲಸ ಮಲ್ಪನಂಚಿನ 31 ವರ್ಷ ಸಾರ್ಥಕವಾಯಿನಂಚಿನ ಸೇವೆ ಕೊರ್ನಂಚಿನ ಶ್ರೀರಾಮ ಭಜನಾ ಮಂದಿರ ಈ ತಲಪಾಡಿ ಬಾಗಡ್ ನಂಗೆ ಮಾತೆರೆಗ್ಲ ಒಂಜಿ ಆದರ್ಶವಾಯಿನಂಚಿನ ಒಂಜಿ ಭಜನಾ ಮಂದಿರ ನೆಟ್ಟು ಮಸ್ತ್ ಜನ ಹಿರಿಯಕುಲು ಜನ ಹಿರಿಯಕುಲು ಈ ಒಂದು ಸಂಘಟನೆಯನ್ನು ಕಟ್ಟದೆ ಭಜನೆದ ಮುಖಾಂತರ ಧಾರ್ಮಿಕ ಜಾಗೃತಿ ಮೂಡವನಂಚಿನ ಕೆಲಸ ನಿರಂತರ ಮಲ್ದೇರಿ ನಂಗೆ ಮಾತೆರೆಗ್ಲ ಮಾರ್ಗದರ್ಶಕರಾದ ಇತ್ತದೆ ನಮ್ಮ ಪ್ರೇರಣಾದಾಯಿ ಆದ ಕೆಲಸ ಮಲ್ತಿನಂಚಿನ ಮಸ್ತ್ ಜನಕ್ಲೇನು ಈ ಸಂದರ್ಭ ನೆನಪು ಮಲ್ತೊಂದು ಈ ಒಂಜಿ ಭಜನಾ ಮಂದಿರದ ಕೆಲಸ ಕಾರ್ಯ ನಿತ್ಯ ನಿರಂತರವಾದ ನಡಪಾಡಂದು ಈ ಸಂದರ್ಭ ಎಂಕಲ ಅವಕಾಶ ಕೊರ ನನಗೆ ಮಾತೆರೆಗ್ಲ ಶುಭ ಹಾರೈಸದು ಎನ್ನ ಪಾತ್ರನಂತವೆ ಜೈ ಹಿಂದ್ ಜೈ ಕರ್ನಾಟಕ. ಸೊಲ್ಮೇಲು ಸತೀಶಣ್ಣ ಬಾರಿ ಪೊರ್ಲುಡು ಅಚ್ಚುಕಟ್ಟದ ರೆಡ್ಡು ಪಾತೆರೆ ಪಂಡರು ಇರೆಗೆ ಸೊಲ್ಮೇಲು ಧನ್ಯವಾದ. ಇತ್ತೆ ನಮ್ಮ ಕಾರ್ಯಕ್ರಮನ ಮುಂದುವರಿಸೊಂದಿಲ್ಲ ಇನ್ನಿತ್ತ ನಮ್ಮ ಈ ಕಾರ್ಯಕ್ರಮನ ದೀಪ ಪ್ರಜ್ವಲನೆ ಮಂತನಂಚಿನ ನಮ್ಮಾರೆ ಆಯ್ನಂಚಿನ ಶ್ರೀಯುತ ಡಾಕ್ಟರ್ ಜಯಪಾಲ್ ಶೆಟ್ರು ನಮ್ಮೊಟ್ಟಿಗೆ ಎಲ್ಲರು ಆರ್ಲ ನಮ್ಮ ಮಾತೆರಲ ಪರವಾದ ಎರಡು ಪಾತೆರ ಪನ್ನೋಡು ಬಂದು ಅನ್ಕಿರೊಂದಿಲ್ಲ ಪ್ರಾಯಶಃ ಆರು ಪನ್ನ ಲೆಕ್ಕನೆ ಶ್ರೀಕಾಂತ್ ಶೆಟ್ರು ಪನ್ನ ಲೆಕ್ಕನೆ ಒಂಜಿ ಸಂಸ್ಥೆ ಹುಟ್ಟು ಪಾಡುನ ಬಾರಿ ಸುಲಭ ಆಂಡಲ ಅವೇನು ನಿರಂತರವಾದ ನಡ್ತೊಂದು ಪೋಪನ್ ಬಣ್ಣಾಗ ಐತ ಕಾರ್ಯಕರ್ತೆರಡ ಸಂಘಟನೆ ಬೋಗು ಸಂಘಟನೆಲ್ಲ ಬೋಡು ಇಚ್ಛಾಶಕ್ತಿಲ ಬೋಡು ಅವೇ ರೀತಿ ಧಾರ್ಮಿಕ ಚಿಂತನೆಲ್ಲ ಬೋಡು ಅಂಚಾಯನಡ ಹತ್ರ ಈ ರಾಮ ಭಜನಾ ಮಂದಿರ ಇತ್ತೆ 31ನೇ ವರ್ಷದ ವಾರ್ಷಿಕೋತ್ಸವನು ಆಚರಣೆ ಮಲ್ತೊಂದು ಬೈದನು. ಪ್ರಾಯಶಃ ಈ ಭಜನಾ ಮಂದಿರ ಪ್ರಾರಂಭವಾದ 5 ವರ್ಷ ಆಣು ತೋಜೋಡು ದಾಯ ಬಣ್ಣಗ ಐದು ದುಂಬು ಏಕ ಭಜನೆ ಇತ್ತಿಜಿ ವಾರ್ಷಿಕೋತ್ಸವ ಇತ್ತಿಜಿ ಆ ರೀತಿ ನಡ್ತೊಂದು ಬೈದಂಡು ಆಣ್ಲ ಇತ್ತೆ 31ನೇ ವರ್ಷದಿಂಚಿ ಮುಲ್ಪ ಏಕ ಭಜನೆ ಅವೇ ರೀತಿ ವಾರ್ಷಿಕೋತ್ಸವನು ಮುಲ್ಪದ ಪೂರ ಸದಸ್ಯರು ಪೊರ್ಲು ರೀತಿಡ್ ನಡ್ತೊಂದು ಬರಂದುಲ್ಲೇರು ಬಂದುಲೆ ಎಕಡೆ ತಾನೇ ಆರು ಪಣ್ಣ ಲೆಕ್ಕನೆ ನಮ್ಮ ವಾ ರೀತಿಡ್ ನಡಪುವ ಇತ್ಯದ ಈ ಕಾಲಸ್ಥಿತಿಡ್ ನಂಕ್ ವಾ ರೀತಿದ ಸಂಸ್ಕಾರ ಬೋಡು ನಮ್ಮ ಜೋಕ್ಲಿಗೆ ಅವೇ ರೀತಿ ವಾ ರೀತಿದ ಸತ್ಕರ್ಮನು ನಮ್ಮ ಮಲ್ತೊಂದು ಪೋಡುದು ಮಲ್ಪನೆಕ್ ಕೆಲವೊಂಜಿ ನಮ್ಮ ಪುರಾಣದ ಶ್ರೀರಾಮದೇವರನ್ನ ಅವೇ ರೀತಿ ಹನುಮಂತ ದೇವರನ್ನ ಬಾಕಿದ ಪೂರ ಎಡ್ಡೆ ರೀತಿದಾರು ತನ್ನ ನೆಟ್ ಧಾರ್ಮಿಕ ಭಾಷೆ ನೋಡಿ ಪಂಡೇರು ಬಂದುಲೆ ಜೋಕ್ಲಿಗೆ ನಮ್ಮ ವಿದ್ಯೆ ಕೊರ್ಪ ಆಂಡಲ ಕೆಲವು ಟೈಮ್ ನಮ್ಮ ಸಂಸ್ಕಾರ ಕಮ್ಮಿ ಒಂದು ಹೋಪುಂಡು ವಿದ್ಯೆದೊಟ್ಟಿಗೆ ಸಂಸ್ಕಾರಲ್ಲ ಇತ್ತನಾಂಡ ಅವು ಪ್ಲಸ್ ಆಪುಂಡು ವಿದ್ಯೆ ಎಲ್ಲ ಪ್ಲಸ್ ಸಂಸ್ಕಾರಲ್ಲ ಇತ್ತನಾಂಡನೇ ವ್ಯಕ್ತಿತ್ವ ಪನ್ಪುನ ಒಂಜಿ ರೀತಿ ನಮ್ಮ ಆ ಜೋಕ್ಲಿನ ದುಂಬಗ ನಮ್ಮ ಎಡ್ಡೆ ರೀತಿ ಬುಳೆಪೊಂದು ಬರ್ಪ ಜೋಕ್ಲು ನಂಗೆ ಒಂಜಿ ಕುಟುಂಬಗ ಆಸ್ತಿ ಅವಡು ಎಡ್ಡೆ ರೀತಿದ ಕಂಟಕತ್ತು ಒಂಜಿ ಎಡ್ಡೆ ಆಸ್ತಿ ಆದ ಅವೇ ರೀತಿ ಸಮಾಜಗಳ ಒಂಜಿ ಆಸ್ತಿ ಆದ ದೇಶಗಳ ಆಸ್ತಿ ಆದಂಡ ಅವು ಭಾರಿ ಒಂಜಿ ನಮ್ಮ ಈ ಸಮಾಜ ಎಡ್ಡೆ ರೀತಿ ನಡ್ತೊಂದು ಬರ್ಪಣಕ್ಕದ ಅಲ್ಲ ಒಂಜಿ ಸಂಶಯ ಇಜ್ಜಿ ಇತ್ತೆ ತಾನೇ ನಮ್ಮ ತುಯ್ಯ ಮುಲ್ಪ ಬಜಿ ಧಾರ್ಮಿಕ ಚಿಂತನೆ ಮಾತ್ರ ನಡ್ತೊಂದು ಬರ್ಪಣಿ ಸಾಮಾಜಿಕ ಚಿಂತನೆಲ್ಲ ನಡ್ತೊಂದು ಬರೋದುಂಟು ದಾಯ ಪನ್ನಾಗ ನಿರ್ಗತಿಗೆ ಅವೇ ರೀತಿ ಕೆಲವೊಂಜಿ ಸಮಾಜಮುಖಿ ಕೆಲಸನು ಮೆಕುಲು ವೈದ್ಯಕೀಯ ಶಿಬಿರಪ್ಪು ರಕ್ತದಾನ ಶಿಬಿರಪ್ಪು ಇನ್ನಿತರ ಕೆಲವು ಕೆಲಸನು ಪೂರ ಈ ಮುಲ್ಪದ ಯುವಕರು ಅವೇನು ನಡಪಂದು ಬರೋದುಳ್ಳೇರು ಪ್ರಾಯಶಃ ಈ ಯುವಕರನ್ನ ಶಕ್ತಿಯೇ ನಂಗೆ ಒಂಜಿ ನಿಜವಾದ ಪನ್ಪೇನು ನಂಗೆ ಒಂಜಿ ಆಸ್ತಿ
ಯುವಕರು ಒಲ್ಪೊಲ್ಲೆರು ಅಕ್ಲನ ಎಡ್ಡೆತನದ ಕೆಲಸ ಮಿನಿತ್ತಿನಾಂಡ ಐಕ್ ಖಂಡಿತವಾದ ಸಮಾಜಲ ಅಕ್ಲೇನು ಪೊರ್ಲುಡೆ ಬೆರಿ ಸಹಾಯಗೊರ್ದು ಅಕ್ಲೇನು ಬೆರಿ ಪೂಜಿದು ಪೊರ್ಲುಡೆ ನಿಕ್ಲು ನಡಪುಲೇನು ಮನ್ಪುನ ಒಂಜಿ ಒವೇ ರೀತಿದ ಸಹಕಾರನು ಹಿರಿಯಕ್ಕುಲ್ಲ ಕೊರ್ಪುನಿಕ್ಕೆ ದಾಲ ಒಂಜಿ ಸಂಶಯ ಇಜ್ಜಿ ಬೊಕ್ಕ ಯಾನೊಂಜಿ ಪನ್ಪೇನು ನಮ್ಮ ದೈವ ದೇವರಿನ ಮಸ್ತ್ ದೈವ ದೇವರಿನ ನಂಬುವ ಕೆಲವರು ಬನ್ವೇರು ಮೆಕ್ಲೆಗೆ ಪೂರ ದಾಲೊಂಜಿ 1000-2000 ದೈವಲು ದೇವರು ಉಳ್ಳೇರುದುಂಡು ಹಿಂದೂ ನೆಟ್ಟು ಆಂಡಲ್ಲ ನಮ್ಮ ಒವೇ ದೈವನ ನಮ್ಮನಲ್ಲ ಒವೇ ದೇವರಿನ ನಮ್ಮನಲ್ಲ ಈ ಪೂರ ಸುದೇಕುಲು ಒವೇ ರೀತಿ ತೊರೆಕುಲು ಪೂದು ಸಮುದ್ರಗೂ ಸೇರಿನ ಲೆಕ್ಕನೆ ನಮ್ಮ ಮಲ್ತಿನ ಭಕ್ತಿ ವಾ ದೇವರಿಗೆ ಮಲ್ತಿನಲ್ಲ ಅವು ನಮ್ಮ ಪರಮಾತ್ಮ ಪುಟ್ಟಾಯನ ಪರಮಾತ್ಮಗೆ ಸೇರುಣಿಂದ ಒಂಜಿ ನಮ್ಮ ಒಂಜಿ ನಂಬಿಕೆ ಅವೇ ರೀತಿ ನಂಗೊಂಜಿ ಈ ಜನ್ಮಡು ಮನುಷ್ಯ ಜನ್ಮ ಬನ್ನಗ ಬಾರಿ ಒಂಜಿ ಎಂದು ಕಾಯಕವೇ ಕೈಲಾಸ ನಮ್ಮ ಎಂಚಿನ ಎಡ್ಡ ಕೆಲಸ ಮಲ್ಪ ಅವೇ ಒಂಜಿ ಎಂದು ನಾನು ಅವೇ ರೀತಿ ನಮ್ಮ ಇತ್ತ ತೂಪುನಿಗೆ ಎಂಚಿನ ಬನ್ನಾಗ ನೆಮ್ಮದಿದ ಜೀವನಗೂ ನಾನು ನೆಮ್ಮದಿ ಬನ್ಪುನ ಇಂಚನೆ ಕಾಸುಗ ಅಥವಾ ಕ್ರಯಕ್ಕೂ ದಿಕ್ಕುನ ಇಂದು ನೆಮ್ಮದಿ ಬನ್ಪುನ ಇಂಚಿನ ನಮ್ಮ ದೇವಸ್ಥಾನಗೂ ಮಠ ಭಜನಾ ಮಂದಿರವು ಪೋಣನೇ ನಂಗೆ ಕೊಂಚ ನೆಮ್ಮದಿ ಅಂಚಾದ್ರೆ ನಮ್ಮ ಯಾಕಡೆ ಬನ್ನಲೆಕ್ಕನೆ ಈ ಭೋಗ ಜೀವನದ್ದು ನಮ್ಮ ತ್ಯಾಗ ಜೀವನ ಪೋಡು ಅವೇ ರೀತಿ ಆಧ್ಯಾತ್ಮಿಕ ಚಿಂತನೆಯನ್ನು ನಮ್ಮ ಹೆಚ್ಚಿನ ರೀತಿಯಲ್ಲಿ ಮಲ್ತೊಂದು ಬತ್ತನಾಡ ಅವು ನಂಗೆ ನೆಮ್ಮದಿ ಅವೇ ನಂಗೆ ಶಾಶ್ವತ ದಯ ಬಣ್ಣಗ ದುಡ್ಡು ಅಧಿಕಾರ ಬನ್ಪುನ ಅವು ಶಾಶ್ವತವತ್ತು ಆನ್ಲ ನೆಮ್ಮದಿದ ಜೀವನ ನೆಮ್ಮದಿದ ಜೀವನಡು ನಮ್ಮ ಒವೇ ಸಂಸ್ಕಾರ ಬತ್ತನ ಬತ್ಪನ ಅವು ಶಾಶ್ವತವಾದ ತೋಜುನಿ ಅಂಜನಡ ಹತ್ರ ನಮ್ಮ ಈ ಪರಿಸರಡು ಮುಖ್ಯವಾದ ಯಾನ್ ಪನ್ಪೇನು ಒಲ್ಪ ಭಜನಾ ಮಂದಿರ ಉಂಡು ಒಲ್ಪ ಬಾಲಗೋಕುಲ ಉಂಡು ಒಲ್ಪ ದೇವಸ್ಥಾನದ ಪರಿಸರಡು ಈ ನಮ್ಮ ಯಕ್ಷಗಾನದಂದು ಪೂರ ನಮ್ಮ ಪೌರಾಣಿಕ ಪ್ರಸಂಗವನ್ನು ನಮ್ಮ ಮಲ್ತೊಂದು ಬಂದಾಗ ಆ ಪರಿಸರ ಖಂಡಿತವಾದ ಅಲ್ಪದ ಯುವಕರಿಗೆ ಎಡ್ಡೆ ಸತ್ಕರ್ಮದಿಕ್ಕೊಂಡು ಸತ್ಕಾರ್ಯದಿಕ್ಕೊಂಡು ಆ ಪ್ರದೇಶ ಖಂಡಿತವಾದ ಬನ್ಪೆ ಎಡ್ಡೆ ರೀತಿಯ ಶಾಂತಿ ಪೋಪುಣು ಅನ್ಪಣಿಗೆ ದಾಲೊಂಜಿ ಸಂಶಯ ಇಚ್ಚಿ ಅಂಚನೆಟ ಹತ್ರ ಜೋಕ್ಲಿನ ಹೆಚ್ಚಿನ ನೆಕ್ ಆಧ್ಯಾತ್ಮಿಕ ಚಿಂತನೆಗೂ ಪಾಡ್ಲೆ ಎಡ್ಡೆ ರೀತಿಯಲ್ಲಿ ನಡ್ದೊಂದು ಬರಡು ತಾಮಸ ಗುಣ ಬಿಡ್ದು ನಮ್ಮ ಎಡ್ಡೆ ಸಾತ್ವಿಕ ಗುಣಕ್ಕೆ ಹೋಗಿ ದಾಯ ಬನ್ನಾಗ ಈ ಹಿಂದೂ ದೇಶ ಬನ್ಪುನ ನಮ್ಮ ಸತ್ಯವಾದ ನಮ್ಮ ತೂವರೆ ಪೋಂಡ ನಮ್ಮ ಆತ್ಮಶಕ್ತಿ ರೂಪನಗಳಿಗೆ ಆತ್ಮಶಕ್ತಿ ಬಣ್ಣ ಆತ್ಮ ಸಂಸ್ಕೃತಿ ಅನ್ನೋದು ಆತ್ಮ ಸಂಸ್ಕೃತಿ ಬಣ್ಣಗ ನಮ್ಮ ಭಾರತ ದೇಶದ ಈ ಸಂಸ್ಕೃತಿ ಆತ್ಮ ಸಂಸ್ಕೃತಿ ಬಣ್ಣಗ ತ್ಯಾಗ ಜೀವನ ಉಪೋಪನೆ ಅವೇ ರೀತಿ ಪಾಶ್ಚಾತ್ಯ ಸಂಸ್ಕೃತಿ ಬಣ್ಣಗ ದೇಹ ಸಂಸ್ಕೃತಿ ಪನ್ಪ ಅವು ಭೋಗ ಜೀವನದ ಅಂಚ ಈ ಪಾಶ್ಚಾತ್ಯ ಸಂಸ್ಕೃತಿಗಳು ಇತ್ತ ನಮ್ಮಂಚೆ ತೋಂದುಲ್ಲೇರು ತ್ಯಾಗ ಜೀವನ ತೋದು ಈ ಆತ್ಮ ಸಂಸ್ಕೃತಿಗೆ ಪೂರಕವಾದ ಉಪ್ಪನ ಅಂಚಿನ ಸಂಸ್ಕೃತಿ ನಮ್ಮ ತೂಪ ಅಂಚನ ಹತ್ರ ನಮ್ಮ ಈ ಭಾರತ ದೇಶದಲ್ಲ ಹೆಚ್ಚಿನ ರೀತಿಯಲ್ಲಿ ನಮ್ಮ ತೂಪ ಅವು ನಮ್ಮ ಈ ದೇಹ ಸಂಸ್ಕೃತಿಗೆ ಒತ್ತು ಗೊರ್ಪುನಂಚಿನ ಒಂಜಿ ನಮ್ಮ ಈ ಎಡ್ಡೆ ರೀತಿಯಲ್ಲಿ ನಮ್ಮ ನಡ್ತೊಂದು ಬರೋದಿಲ್ಲ ಅಂಚನೆಟ ಹತ್ರ ಬೊಕ್ಕದಾನೆ ಯಾಕಡೆ ಪನ್ನ ಲೆಕ್ಕನೆ ಯಾರು ಶ್ರೀಕಾಂತ್ ಶೆಟ್ರು ನಮ್ಮ ಹಿಂದೂ ಸಂಸ್ಕಾರ ಹಿಂದೂ ಸಂಸ್ಕೃತಿ ಪನ್ಪುನ ಸನಾತನ ಧರ್ಮದ್ದು ಬೈದಿನ ಅವು ಇನಿಕೋಡೆ ಬೈದಿನತ್ತು ದಾಲೊಂಜಿ 7 ವರ್ಷ 1000 ದುಂಬು ನಮ್ಮ ಹಲವಾರು ಋಷಿ ಮುನಿಕುಲು ಭಾರಿ ಕಠಿಣ ತಪಸ್ಸುಡು ಪಡೆಯೊಂದು ಬೈದಿನಂತಿನ ಈ ಸನಾತನ ಧರ್ಮದ ಮೂಲಕ ಬೈದಿನಂತಿನ ಈ ಸನಾತನ ಸಂಸ್ಕೃತಿನ ಏರಿ ಎಂಚಿ ಬತ್ತನಲ್ಲ ದಾಳಿ ಮಲ್ತನಲ್ಲ ಈ ಮಣ್ಣದ ಗುಣ ಮಣ್ಣಡು ಉಪ್ಪುನಂಚಿನ ಈ ಹಿಂದೂ ಸಂಸ್ಕೃತಿನ ನಾಶ ಮಲ್ಪರೆ ಎರೆದ್ದಲ ಸಾಧ್ಯ ಅಂಚನೆಟ ಹತ್ರ ಯಾನ್ ಪನ್ಪೆ ಕೃಷ್ಣ ಪರಮಾತ್ಮೆ ಪಂತಿರು ಅಧರ್ಮ ಏಪ ಒಂದು ಆಪುಂಡ ಧರ್ಮವನ್ನು ಪುನರುತ್ಥಾನ ಮಲ್ಪರೆ ಯಾನ್ ಪ್ರತಿ ಟೈಮ್ಲ ಯಾನ್ ಎನ್ನ ಪುನರ್ಜೀವನ ಯಾನ್ ಪುನರ್ ಒಂದು ಆ ಒಂದು ಬರ್ಪೇನು ಒಂದು ಕೃಷ್ಣ ದೇವರ ಪನ್ನ ಲೆಕ್ಕನೆ ಇನ್ನಿಲ್ಲ ನಮ್ಮ ತೂವೊಂದುಲ್ಲ ನಮ್ಮ ದೇಶಡು ಒಂಜಿ ಎಡ್ಡೆ ರೀತಿದ ಆಡಳಿತದ ಒಂಜಿ ಮಲ್ಪನ ಒಂಜಿ ನಮ್ಮ ಜನ ನಮ್ಮ ತೂವೊಂದುಲ್ಲ ಅವು ಹೆಚ್ಚಿನ ಕ್ಲಿನಿಕ್ಲೆ ಪೂರ ಗೊತ್ತುಪ್ಪು ಒಂದು ಒಂಜಿ ರೀತಿದ ಶ್ರೀಕೃಷ್ಣ ಧರ್ಮ ದೇವರನ ಒಂಜಿ ಪುನರ್ಜನ್ಮದ ಟೈಪೇ ಉಪ್ಪು ಎನ್ನ ಒಂಜಿ ಅನಿಸಿಕೆ ಅಂಚನೆಟ ಹತ್ರ ಈ ನಮ್ಮ ಪ್ರತಿ ಒಂಜಿ ನಮ್ಮ ಸನಾತನ ಧರ್ಮನು ಒರಿಪವನ್ ಬರ್ಕ ಸನಾತನ ಧರ್ಮ ಸಂಸ್ಕೃತಿನ ಒರಿಪವನ್ ಬರ್ಕ ಧರ್ಮ ಪಂಡದ ನಮ್ಮ ಒಂಜಿ ಕೆಲವೊಂಜಿ ಧರ್ಮ ನಮ್ಮ ತೂಪ ಈ ಧರ್ಮನ ಹಾಕಲು ದಾದ ಮಲ್ಪೇರು ಪಣ್ಣಗ ಅವೇನೊಂಜಿ ಅಫೀಮುದ ಲೆಕ್ಕ ಸ್ವೀಕಾರ ಮಲ್ತನವೇರು ಕೆಲವೊಂಜಿ ಧರ್ಮದಕ್ಕಲು ಅಫೀಮುದ ಲೆಕ್ಕ ಸ್ವೀಕಾರ ಮಲ್ತಂಡು ಅವು ವಿನಾಶೋಗ ಕಾಲ ಹೋಪುಂಡು ಆಂಡ್ಲ ಧರ್ಮನು ನಮ್ಮ ಅಮೃತದ ಲೆಕ್ಕ ಸ್ವೀಕಾರ ಮಲ್ತಂದು ಈ ಸನಾತನ ಧರ್ಮ ಸನಾತನ ಸಂಸ್ಕೃತಿ ಒರಿಪವನ್ ಬರ್ಕ ನಮ್ಮ ಈ ಸಂಸ್ಕೃತಿ ಅಫೀಮತ್ತು ಅವು ಅಮೃತ ನಮ್ಮ ಸ್ವೀಕಾರ ಮಲ್ತಂದು ಈ
ಸಮಾಜಡು ಪೊರ್ಲುದ ರೀತಿ ನಮ್ಮ ನಡ್ತೊಂದು ಬರ್ಕಾಂದು ಯಾನು ಪನೊಂದು ಇನ್ನಿತ ಈ 35ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭಡು ಎಂಗೊಂಜಿ ಅವಕಾಶ ಕೊರ್ನ ಮುಲ್ಪದ ಅಧ್ಯಕ್ಷರು ಯಂಗ್ಸ್ಟರ್ ವಿನಯರು ಅಂಚನೆ ಇನ್ನಿತರ ಸದಸ್ಯರು ಅವೇ ರೀತಿ ಆರ್ನ ಫಾದರ್ಲ ಉಲ್ಲೇರು ಹಿರಿಯನಾರು ಮೇಕಲು ಪೂರ ಯಾನ್ ಪಂಡ್ರೆ ಪೋನಾಗ 13 ವರ್ಷ 14 ವರ್ಷ ಯಾನ್ ತೋಜಡು ಮುಲ್ಪದ ಈ ಪುನರ್ನಿರ್ಮಾಣ ಅದು ಈ ಇಂದು ಪರತ್ ಭಜನಾ ಮಂದಿರ ಇತ್ತಂಡು 14 ವರ್ಷ ದುಂಬು ಒಂದು ಪುನರ್ನಿರ್ಮಾಣ ಆತಂಡು ಆ ಸಮಯಡು ಯಾನು ಮುಲ್ಪದ ಅಧ್ಯಕ್ಷ ಆದ ಈ ಪುನರ್ನಿರ್ಮಾಣದ ಅಧ್ಯಕ್ಷ ಆದಿತ್ತೇನು ಅದಕ್ಕೆ ಯಾನು ಮುಲ್ಪದ ಕೆಲವು ಜವನೇರಿನ ಶಕ್ತಿನ ಪೂರ ತೂದಿ ಯಾನು ಮಸ್ತ್ ಖುಷಿ ಪಡೆಯುಂದೆ ಅಂಚನೆ ಆತರ ಅಂಚಿನ ಶಕ್ತಿ ಇರದೆ ಕೆಲವು ಪೂರ ಈ ದೈವ ದೇವರನ ಮಂದಿರ ದೇವಸ್ಥಾನ ಪೂರ ನಿರ್ಮಾಣ ಆಪುಣಕ್ಕಾಲ ಒಂಜಿ ಸಂಶಯ ಇಜ್ಜಿನ ಮನದ ಯಾ ಪನೊಂದು ಮುಲ್ಪದ ಜವನರಿಗೆ ನನಾತ್ ಎನ್ನ ಎಂಚಿನ ಸಹಕಾರ ಉಂಡು ಅವೇನು ಯಾನು ಖಂಡಿತವಾದ ಈ ವೇದಿಕೆದ ಮೂಲಕ ಕೊರ್ಪೆಂದು ಅನ್ನೋದು ಯಾನು ಪನೊಂದು ಎನ್ನ ರೆಡ್ ಪಾತ್ರೆ ಮುಗಿಸವೆ. ಜೈ ಹಿಂದ್ ಜೈ ಭಾರತ್. ಸಂಸ್ಕಾರ ಪಂಡ ದಾನೆ ಅವು ಎಂಚ ನಮ್ಮ ಜೀವನಡು ಅಳವಡಿಸುವಳ್ಳಿ ಪನ್ಪನೆಕ್ ಬಾರಿ ಪೊರ್ಲುದು ಅರ್ಥಪೂರ್ಣವಾದ ನಮಕ್ ಮಾತೆರಗಲ ಆಯ್ತಾ ಚೀಪೇನು ಪಟ್ನಾರ್ ಅಂಚಿನ ಶೀತ ಡಾಕ್ಟರ್ ಜಯಪಾಲ್ ಶೆಟ್ರು ಅವರಿಗೆ ನಮ್ಮ ಮಂದಿರದ ಪರವಾದ ತುಂಬು ಹೃದಯದ ಸೊಲ್ಮೇಲು ಇತ್ತೆ ನಮ್ಮ ಈ ವೇದಿಕೆಡು ಕುಡಂಜಿ ಬಿನ್ನೆವಿಲ್ಲೇರು ಹಸನ್ಮುಖಿ ನಮ್ಮ ಪ್ರತಿ ಕೆಲಸಡ್ಲ ಬೆರಿಸಾಯ ಕೊರ್ಪುನಂಚಿನಾರು ಮಂಜೇಶ್ವರ ಬಾಗಡು ಆರು ಸುಮಾರು ಧಾರ್ಮಿಕ ಕ್ಷೇತ್ರಡು ಮಸ್ತ್ ಕೆಲಸ ಮಂದಿನಾರು ವಕೀಲೇರ್ಲಂದು ಶ್ರೀಯುತ ನವೀನ್ ರಾಜ್ ಕೆಜೆ ಆರು ನಮ್ಮನ್ನು ಉದ್ದೇಶಿಸಿದ ರಡ್ಡು ಪಾತ್ರೆಡು ಬಂದು ಅನ್ಕಿರೊಂದಿಲ್ಲ. 31ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಈಗಾಗಲೇ ಹೇಳಿರುವ ಹಾಗೆ 31 ವರ್ಷ ಎಂಬುದು ಬಹಳಷ್ಟು ದೊಡ್ಡದಾದಂತಹ ಸಮಯ. ಇಷ್ಟು ವರ್ಷಗಳ ಕಾಲ ಒಂದು ಭಜನಾ ಮಂದಿರವನ್ನು ಈ ಪರಿಸರದಲ್ಲಿ ಸಂಘಟಿಸಿ ಮುಂದುವರಿಸ್ತಾ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ಕಾರ್ಯಕರ್ತರು, ಅದೇ ರೀತಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಾರ್ಯಕರ್ತರು ಮಾತ್ರ ಅಲ್ಲ, ಆ ಸಮಾಜದ ಬಂಧುಗಳು, ಆ ಸಮೂಹದಲ್ಲಿರುವಂತಹ ಪ್ರತಿಯೊಂದು ಮಾತೆಯರಾಗಿರಲಿ, ಮಹನೀಯರಾಗಿರಲಿ, ಎಲ್ಲರ ಸಹಕಾರದಿಂದ ಮಾತ್ರ ಈ ರೀತಿಯಿಂದ ಇಷ್ಟು ವರ್ಷಗಳ ಕಾಲ ನಡೀಲಿಕ್ಕೆ ಸಾಧ್ಯ. ಈಗಾಗಲೇ ಹೇಳಿರುವ ಹಾಗೆ ಒಂದು ಸಂಘಟನೆ ಅಥವಾ ಒಂದು ಭಜನಾ ಮಂದಿರ ಆಗಿರಲಿ, ಕ್ಲಬ್ ಆಗಿರಲಿ ಹುಟ್ಟಾಗಲಿಕ್ಕೆ ಬಹಳ ಸುಲಭ. ಆದರೆ ಅದನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಬಹಳ ಸಂತೋಷವಾದಂತಹ ಮತ್ತೊಂದು ಕಾರ್ಯ ನಾನಿಲ್ಲಿ ಬರುವಾಗ ನೆನೆಸಿದ್ದು ಭಜನಾ ಮಂದಿರ, ಭಜನಾ ಕಾರ್ಯಕ್ರಮಗಳಿಗೆ ಮಾತ್ರ ಮೀಸಲಿಡುವಂತಹ ಒಂದು ಮಂದಿರ ಆಗಿರ್ಬೋದು ಅಂತೇಳಿ. ಆದರೆ ಬಹಳಷ್ಟು ಸಂತೋಷವಾಯಿತು. ಬಡ ಜನತೆಯ ಕೈ ಹಿಡಿದು ಮೇಲೆತ್ತುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನಮ್ಮ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವರನ್ನು ಮೇಲೆತ್ತುವಂತಹ ಒಂದು ಕೆಲಸದಲ್ಲಿ ಕೂಡ ತೊಡಗಿದ್ದಾರೆ. ಅದು ಬಹಳಷ್ಟು ಸಂತೋಷವಾದಂಥ ಕೆಲಸ. ಯಾಕಂದರೆ ನಾವು ಎಷ್ಟೋ ಮಂದಿರ, ಮಠಗಳಿಗೆ, ದೇವಸ್ಥಾನಗಳ ಬ್ರಹ್ಮಕಲಶವನ್ನು ಮಾಡ್ತಾ ಇದ್ದೇವೆ. ಆದರೆ ಇದು ಕೂಡ ನಾವೀಗ ತುಂಬ ಜನರ ಸೇವೆಯನ್ನು ಮಾಡಿದ್ದೇವೆ. ಇದು ಕೂಡ ಒಂದು ಬ್ರಹ್ಮಕಲಶದ ಹಾಗೆ ಒಂದು ಬಡವರ ಸೇವೆಯನ್ನು ಮಾಡೋದು ಬಹಳಷ್ಟು ದೊಡ್ಡ ದೇವತಾ ಕಾರ್ಯವಾಗಿರ್ತದೆ. ಅದು ಬಹಳಷ್ಟು ಒಳ್ಳೆಯ ಕೆಲಸ. ಇದು ನಿರಂತರವಾಗಿ ಮುಂದುವರಿಬೇಕು. ನಮ್ಮ ಪರಿಸರದಲ್ಲಿ ಇರುವಂತಹ ಬಡ ಜನತೆ ಕೂಡ ಒಂದು ಹೊತ್ತಿನ ಅನ್ನಕ್ಕಾಗಿ ಚಡಪಡಿಸಬಾರ್ದು. ನಾವು ಯಾವತ್ತೂ ಕೂಡ ನಾವು ಅವರನ್ನು ಕೈ ಹಿಡಿದು ಮೇಲೆತ್ತುವಂತಹ ಕೆಲಸವನ್ನು ಮಾಡಬೇಕು. ಇದನ್ನು ನೀವು ಮುಂದುವರಿಸಿ ಎಂಬುದಾಗಿ ನಾನು ಇಲ್ಲಿ ಭಿನ್ನಯಿಸ್ತಾ ಇದ್ದೇನೆ. ಈಗಿನ ಕಾಲದ ಭಜನೆ ನಿರಂತರವಾಗಿರಬೇಕು. ಭಜನೆ ಬೇಕೇ ಆದ್ದು. ಯಾಕಂದರೆ ಭಜನೆಯಿಂದ ಈಗಾಗಲೇ ಹೇಳಿದರು, ನಮ್ಮ ದಿಕ್ಸೂಚಿ ಭಾಷಣ ಮಾಡಿದಂತಹ ಶ್ರೀಕಾಂತ್ ಶೆಟ್ಟಿಯವರಾಗಿರ್ಬೋದು, ನಮ್ಮ ಡಾಕ್ಟರ್ ಆಗಿರ್ಬೋದು, ಎಲ್ಲರೂ ಹೇಳಿದರು, ಭಜನೆ ಒಂದು ವ್ಯಕ್ತಿಯ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಅವರನ್ನು ಅಭಿವೃದ್ಧಿಪಡಿಸುವಂತಹ ಒಂದು ವ್ಯವಸ್ಥಿತವಾದ ಒಂದು ಶಕ್ತಿ ಇದೆ ಭಜನೆಯಲ್ಲಿ. ಅದೇ ರೀತಿ ಭಜನೆಯಿಂದ ವಿಭಜನೆ ಇಲ್ಲ ಅಂತ ಹೇಳ್ತಾರೆ. ಶತ್ರುಗಳನ್ನು ಕೂಡ ಒಂದು ಮಾಡಲಿಕ್ಕೆ ಸಾಧ್ಯ ಉಂಟು ಭಜನೆಯಲ್ಲಿ. ಭಜನೆಗೆ ಅಷ್ಟು ಪವರ್ಫುಲ್ ಆಗಿದೆ, ಭಜನೆ ಅಷ್ಟು ಶಕ್ತಿಯುತವಾಗಿದೆ. ನಮ್ಮ ಕಳೆದ ಸಲ ನಮ್ಮ ಕೇರಳದಲ್ಲಿ ಮಂಜೇಶ್ವರ, ಕೇರಳ ಕಾಸರಗೋಡಿನಲ್ಲಿ ಈ ಶಬರಿಮಲೆ ವಿಷಯದಲ್ಲಿ ಒಂದು ತರ್ಕ ಇತ್ತು, ಸ್ತ್ರೀ ಪ್ರವೇಶನದ ಬಗ್ಗೆ. ಇದರ ಬಗ್ಗೆ ಹಲವಾರು ಹೋರಾಟಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಜನೆಯ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾ, ಆ ಮೂಲಕ ಭಜನೆಯಿಂದ ನಾವು
ಸಂಘಟಿತವಾದಂತಹ ಭಜನೆಯ ಮೂಲಕ ನಮ್ಮ ಶಕ್ತಿಯನ್ನು ತೋರ್ಪಡಿಸುವುದರ ಮೂಲಕ ಸರ್ಕಾರವನ್ನು ಮನವೊಲಿಸಲಿಕ್ಕೆ ಸಾಧ್ಯವಾಯಿತು. ಈ ರೀತಿ ಭಜನೆ ಎಂಬುದು ಭಾಳಷ್ಟು ಶಕ್ತಿಯುತವಾದ್ದು. ಭಜನೆಯಿಂದ ಮನ ಪರಿವರ್ತನೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈಗ ಬಹಳಷ್ಟು ಮಾದಕ ದ್ರವ್ಯದ ಉಪಯೋಗ ಆಗ್ತಾ ಇದೆ. ಯುವಕರು ಕೆಟ್ಟ ದಾರಿಗೆ ಇಳಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಈ ಭಜನೆಯಾಗಿರಲಿ, ದೈಹಿಕವಾದಂತಹ ವ್ಯಾಯಾಮ ಶಾಲೆಗಳಾಗಿರಲಿ, ಈ ರೀತಿಯ ಸಂಘಟನೆಗಳಿಗೆ ಸೇರುವುದರ ಮೂಲಕ ನಮ್ಮನ್ನು ನಾವು ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಲಿಕ್ಕೆ ಸಾಧ್ಯ, ಒಳ್ಳೆಯ ರೀತಿಯ ಒಂದು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಈಗಾಗಲೇ ಭಜನೆಯನ್ನು ಅನುಸರಿಸ್ತಾ ಇರುವವರು ಯಾರಂತ ಹೇಳಿದರೆ ಹೆಚ್ಚಾಗಿ ಪಾಶ್ಚಾತ್ಯರು. ಈಗ ನೀವು ನೋಡಿರ್ಬೋದು, ವಿದೇಶಿಗಳು ಯಾವತ್ತೂ ಕೂಡ ಈಗ ಭಜನೆಯಲ್ಲಿ ಆಕರ್ಷಿತರಾಗ್ತಾರೆ. ಅದೇ ರೀತಿ ಪಾಶ್ಚಾತ್ಯರು ಕೂಡ ಈಗ ನಮ್ಮ ಈ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಸಂಸ್ಕಾರದ ಬಗ್ಗೆನೂ ತಿಳಿತಾರೆ. ಯಾಕಂದರೆ ವಿವಾಹವು ಕೂಡ ಅವರು ನಮ್ಮ ಹಿಂದೂ ಸಂಸ್ಕೃತಿಯ ಅಗ್ನಿ ಸಾಕ್ಷಿಯಾಗಿ ವಿವಾಹ ಮಾಡಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕಂದರೆ ಅವರಿಗೇನೋ ಹಿಂದೂ ಧರ್ಮದ ಬಗ್ಗೆ ಆಗಿದ್ದಾರೆ. ಆದರೆ ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಈ ರೀತಿಯಲ್ಲಿ ಭಜನೆ ಇತರ ದೇಶದವರಿಗೆ ಆಕರ್ಷಿತರಾಗ್ತಾರೆ. ಯಾಕಂದರೆ ಅದರಿಂದ ಒಂದು ನೆಮ್ಮದಿ ಸಿಗ್ತದೆ, ಆರೋಗ್ಯ ಸಿಗ್ತದೆ, ದೈಹಿಕವಾದಂತಹ ಮಾನಸಿಕವಾದಂತಹ ನೆಮ್ಮದಿ ಕೂಡ ಸಿಗ್ತದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಏನಂದರೆ, ಸಂಸ್ಕಾರವನ್ನು ಒಂದು ಕುಟುಂಬದ ಮುಂದೆ ಒಂದು ಬಾಲ್ಯದಿಂದಲೇ ಭಜನೆಯನ್ನು ಕಲ್ತರೆ ಮುಂದೆ ಅವರ ಜೀವನವು ಕೂಡ ಒಂದು ಯಾವ ರೀತಿಯಲ್ಲಿ ಮುಂದಿನ ಜೀವನದಲ್ಲಿ ಅವರು ಸಾಂಸ್ಕಾರಿಕವಾಗಿ ಹೇಗಿರಬೇಕು, ಅವರ ವೃತ್ತಿ ಜೀವನದಲ್ಲಿ ಹೇಗಿರಬೇಕು, ಇದರ ಬಗ್ಗೆ ಒಂದು ಜೀವನ ಶೈಲಿಯನ್ನು ಕಳೀಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಈ ಭಜನಾ ಸಂಘಗಳು ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡುತ್ತಾ, ಅದೇ ರೀತಿ ದೈವಿಕ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾ ಇನ್ನಷ್ಟು ಯಶಸ್ವಿಯಾಗಿ ಇಂತಹ ಸಂಘಟನೆಗಳು ಮುಂದುವರಿಯಲಿ. ಈ ಶ್ರೀರಾಮ ಭಜನಾ ಮಂದಿರಕ್ಕೆ ಎಲ್ಲ ವಿಧದ ಶುಭವನ್ನು ಕೋರುತ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ, ಭಜನೆ ನಿರಂತರವಾಗಿರಲಿ ಎನ್ನುವಂಥ ಬಲು ಅರ್ಥಪೂರ್ಣವಾಗಿ ನಮ್ಮ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಜೀವನ ಶೈಲಿ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಎನ್ನುವಂಥ ಮಾತನ್ನು ಶ್ರೀಯುತ ನವೀನ್ ರಾಜ್ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅಂಚನೆ ಇನ್ನಿತ ಈ ಕಾರ್ಯಕ್ರಮ ನಮ್ಮ ಕಿರಣ್ ಕುಮಾರ್ ಉಲ್ಲೇರು ಆರು ಅಲ್ಲಿ ಕುಲ್ನಾಲ್ ಪಡೆದೆ ಪಂಡೇರು ದಯಪಂದಂಡ ಆರು ಸರಳ ಆರು ಮೌನಿ ಆದಿತ್ಯದೆ ಮಸ್ತ್ ಎಡೆ ಕೆಲಸ ಕಾರ್ಯ ಮಲ್ಪನಾರು ಅಂಚಾದ ಇತ್ತೆ ಅಖೇರಿದ ಅಧ್ಯಕ್ಷರೇನಂಚಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ಡಾಕ್ಟರ್ ಶ್ರೀ ಮೋಹನ್ ದಾಸ್ ರೈ ಸಾಂತಿಗುತ್ತು, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಪುರ ತಲಪಾಡಿ ಮೇರ್ನ ಅಧ್ಯಕ್ಷೀಯ ಭಾಷಣ ಬೊಕ್ಕ ಈ ರಾಮ ಭಜನಾ ಮಂದಿರದ ವೆಂಕೊಂಜಿ ನಿಕಟ ಸಂಪರ್ಕ ಇತ್ತನ ನಿಕ್ಲೆ ಕೆಲವರಿಗೆ ಗೊತ್ತುಪ್ಪು. ಈ ರಾಮ ಮಂದಿರದ ಕೈತಲೆ ಯಾನೊಂಜಿ 2 ವರ್ಷ ಮುಲ್ಪದ ಜನಕುಲ್ನ ಸೇವೆ ಮಲ್ಪಿರ ಒಂಜಿ ಕ್ಲಿನಿಕ್ಲ ಮುಲ್ಪನೆ ದೀದಿತ್ತೆ ಅಂಚೆ ಅದು ಒಂತೆ ಜನಕುಲಿಗೆ ಮುಲ್ಪದ ವಿಷಯ ಗೊತ್ತುಪ್ಪು. ಈ ಈ ರಾಮ ಮಂದಿರದ ವಿಷಯ ಬೊಕ್ಕೊಂಜಿ ಪಾತ್ರನ ಒಂಜಿ ಬಾರಿ ಖುಷಿ ಅನ್ಪಂಡ ಮಾತ ತಿಕ್ಕಡ್ಲ ನಂಗೆ ಕೊಂಚ ಸ್ಮರಣಿಕೆ ಕೊರ್ಪೇರು ನಮ್ಮ ಅವನ್ಕೊಂದು ಓಲ ದೀಪ ಅಂಡ ಇನಿ ಮೆಕುಲು ರಾಮಾಯಣ ನಮ್ಮ ದೇಶದ ಆತ್ಮ ಆದಿಕವಿ ವಾಲ್ಮೀಕಿ ಬರಿತನ ರಾಮಾಯಣದ ಒಂಜಿ ದಿನ ಕೊರಿಯರ್ ಐನ್ ನಮ್ಮ ಕೊನದು ದೀಪುನಿ ಹತ್ತು ನಮ್ಮಲ ಪ್ರತಿವರಿಯಣ ಇಲ್ಲಡ್ಲ ನಮ್ಮ ಇಲ್ಲಡು ರಾಮಾಯಣ ಮಹಾಭಾರತ ಭಗವದ್ಗೀತೆ ಬೊಕ್ಕೊಂಜಿ ವಿಷಯ ಪಂಡ ಮಾತೆರೆಗಳ ಅಕಲಕ್ಲ ಧರ್ಮಗ್ರಂಥ ಉಂಡು ನಂಗೆ ಹೆಚ್ಚಿನ ಅಕ್ಲೆಗೆ ನಂಗೆ ದಾರಿಗಳ ಭಗವದ್ಗೀತೆ ಅಂತ ಮನ್ಪಾಡು ಭಗವದ್ಗೀತೆ ದಾದ ಉಂಡು ಇವ್ರು ಮಲ್ಲ ವಿಷಯ ಇಜ್ಜಿಂಡಲ್ಲ ಆ 18 ಅಧ್ಯಾಯಡು ಎಂಚಿನ ಉಂಡು ಕೃಷ್ಣ ಎಂಚಿನ ಒಂಜಿ ನಮ್ಮ ಸಮಾಜಕ್ಕೂ ಪಂತೆರ ಅಂಚಿನ ಒಂಜಿ ಎಲ್ಲೆಲ್ಲಿಯ ವಿಷಯನೊಳನ ನಮ್ಮ ತೆರಿಯುಂಡ ನಮ್ಮ ಜೀವನ ಸಾರ್ಥಕ ಆವು ಇಂಚಿನ ಈ ಶ್ರೀರಾಮ ಭಜನಾ ಮಂದಿರದ ಈ ಒಂಜಿ ಭಜನೋತ್ಸವ ಬೊಕ್ಕ ವಾರ್ಷಿಕೋತ್ಸವ ಬಾರಿ ಪೊರ್ಲುಡಾಂಡು ಅಂಚೆರೆ ನಮ್ಮನ್ನು ಮಾತ ಕಾಪುನ ಅಪ್ಪೆ ಉಳ್ಳಾಲ್ದಿ ನಂಗೆ ಮಾತ ಎಡ್ಡೆಪ್ಪುನು ಕೊರಡು ಅಂಚೆನೆ ಅಪ್ಪೆನ ಜಾತ್ರಾ ಮಹೋತ್ಸವ ನಮ್ಮ ಊರ್ದ ಉತ್ಸವ ಐಕ್ ಮಾತೆರ ನಮ್ಮ ಪಾಲ್ ದಿತ್ತೊನ್ಗ ನಂಗೆ ಮಾತೆರೆಗಳ ನಮ್ಮನ್ನು ಕಾಪುನ ಅಪ್ಪೆ ಉಳ್ಳಾಲ್ದಿನ ಅನುಗ್ರಹ ಉಪ್ಪಡು ಅಂಚೆನೆ ಈ ಒಂಜಿ
ಭಜನಾ ಮಂದಿರದ ಮಾತ ಸದಸ್ಯರೇನು ಭಾರಿ ಒಂಜಿ ಖುಷಿ ಅಂಡ್ ಮುಲ್ಪ ಬಂಡ ಖಾಲಿ ಭಜನಾ ಒಂಜಿ ಆಧ್ಯಾತ್ಮಿಕವಾದ ಚಿಂತನೆ ಮಲ್ಪುಜಿರ್ಬೇಕಲು ಸಾಮಾಜಿಕ ಚಿಂತನೆಲ ಮಲ್ಪುವೆರು ಆರ್ಥಿಕವಾದ ಪಿರ ಒರಿದ ನಕ್ಲೆಗ್ ದಾದ ಒಂಜಿ ಎಲ್ಲೆಲ್ಲೇ ಸಹಾಯ ಮನ್ಪೋಲಿದು ಅಂಚನೆ ವಕೀಲರು ಪಂಡಿರು ಬ್ರಹ್ಮ ಕಲಶಾದಿಲೇನು ಮಲ್ಲ ಮಲ್ಲ ಮಲ್ಪುನ ಹಿಡ್ದು ದೇವಸ್ಥಾನ ನಮ್ಮ ದೇವಸ್ಥಾನಲು ಆ ಬಗ್ಗೆಲ್ಲ ಚಿಂತನೆ ಮಲ್ಪೊಲಿ ದೇವಸ್ಥಾನಗೂ ಮಲ್ಲ ಮಲ್ಲ ಬಿಲ್ಡಿಂಗ್ ದೇವರಿಗೆ ಮಲ್ಲ ಮಲ್ಲ ಬಂಗಾರ ಅಂಚಿನ ಮಲ್ಪು ಹಿಡ್ದು ನಮ್ಮ ಹಿಂದೂ ದೇವಸ್ಥಾನಡು ಮಸ್ತ್ ಸಂಪತ್ತು ಉಪ್ಪುನು ಅಂಚಿನ ಆ ಸಂಪತ್ತನ್ನು ಒಂತಾಂಡಲ ನಮ್ಮ ಸಮಾಜಗೂ ನಮ್ಮ ಹಿಂದೂ ಸಮಾಜಡು ತಿರ್ತಡಿ ಇತ್ತನಾಗ್ಲೇನು ಒಂತೆ ಮಿತ್ತು ತೆರ್ಪುನ ಅಂಚಿನ ಒಂಜಿ ವ್ಯವಸ್ಥೆಯನ್ನು ಮಲ್ಲ ಅವಿಕ್ಲು ನಮ್ಮ ದೇವಸ್ಥಾನಲ ಐಕೊಂಜಿ ಐತ ಬಗ್ಗೆ ಚಿಂತನೆ ಮಲ್ಪುನು ಪನ್ಪುನ ಒಂಜಿ ಎಡ್ಡೆ ಸಂದೇಶನ ಕೊರೊಂದು ನಂಗೆ ಮಾತೆರೆಗಲ ಎಡ್ಡೆ ಪಾಡು ಪಂಡದು ಎನ್ನ ಈ ರೆಡ್ಡು ಪಾತೆರನ್ನು ಇಡಿ ಮುಡಿಪೆ ಜೈ ಅಕೇರಿದ ಕಜ್ಜಗ ಬೈದ ಧನ್ಯವಾದ ಸಮರ್ಪಣೆ ಈ ಧನ್ಯವಾದನ ನಮ್ಮ ಮಂದಿರದ ಜೊತೆ ಕಾರ್ಯದರ್ಶಿ ಆಯನ ಶ್ರೀಯುತ ಸುಶಾಂತ್ ತಲಪಾಡಿ ಬೇರೆ ಮಲ್ತುಕೊಂಡು ಬಂದು ಅನ್ಕಿರಂದಿಲ್ಲ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನನ್ನು ಸ್ಮರಿಸುತ್ತಾ ಶ್ರೀರಾಮದೇವರ ಪಾದಚರಣಗಳಿಗೆ ಶಿರಬಾಗುತ್ತಾ ಇಂದಿನ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಡಾಕ್ಟರ್ ಜಯಪಾಲ್ ಶೆಟ್ಟಿ ತಲಪಾಡಿ ದೊಡ್ಡಮನೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಧಾರ್ಮಿಕ ದಿಕ್ಸೂಚಿ ಭಾಷಣ ನೀಡಿ ಯುವ ಜನತೆಯನ್ನು ಸ್ಫೂರ್ತಿಗೊಳಿಸಿದಂತಹ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಸಭಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಮೋಹನ್ ದಾಸ್ ರೈ ಸಾಂತ್ಯಗುತ್ತು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಶ್ರೀ ಸತೀಶ್ ಕುಂಬಲ ಮಾಜಿ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಮತ್ತೋರ್ವರು ಶ್ರೀ ನವೀನ್ ರಾಜ್ KJ ಖ್ಯಾತಿಯ ನ್ಯಾಯಾಧೀಶರು ಹಾಗೂ ನೋಟರಿ ಭಾರತ ಸರ್ಕಾರ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಶ್ರೀ ಕಿರಣ್ ಕುಮಾರ್ ತಲಪಾಡಿ ಇವರಿಗೂ ಕೂಡ ಧನ್ಯವಾದಗಳು. ಮತ್ತೋರ್ವರು ಸದಾಶಿವ ಶೆಟ್ಟಿ ನಾರ್ಲಾ ಗೌರವಾಧ್ಯಕ್ಷರು ಶ್ರೀರಾಮ ಭಜನಾ ಮಂದಿರ ತಲಪಾಡಿ ಇವರಿಗೂ ಕೂಡ ಧನ್ಯವಾದಗಳು. ಮತ್ತೋರ್ವ ಅತಿಥಿ ವಿನಯ್ ಕುಮಾರ್ ಶೆಟ್ಟಿ ನಾರ್ಲಾ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಲು ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಕಾರಣಕರ್ತರಾದ ಎಲ್ಲ ಕಾರ್ಯಕರ್ತೆಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಕೇರಿಗೆ ಆರು ಧನ್ಯವಾದ ಕೊಡ್ತೀರಿ ಐತೊಟ್ಟಿಗೆ ಒಂಜಿ ಜಾಸ್ತಿ ಧನ್ಯವಾದ ಕೊರ್ಪೆ ದಯ ಬಂದಂಡ ಪ್ರತ್ಯಕ್ಷ ಹಾಗೂ ಪರೋಕ್ಷವಾದ ಸಹಕಾರ ಕೊರ್ನ ಮಾತೆಲ್ಲ ಧನ್ಯವಾದ. ನಮ್ಮ ಶ್ರೀರಾಮ್ ಭಜನಾ ಮಂದಿರದ SRFC ಕ್ರಿಕೆಟ್ ಒಂಜಿ ತಂಡ ಮುರಣಿ ಒಂಜಿ SRFC ಒಂಜಿ ಕ್ರಿಕೆಟ್ ಪಂದ್ಯಾಟನ ಮಂತದ್ದು ಸುಮಾರು ಒಂಜಿ ಮಲ್ಲ ಮೊತ್ತನು ಸುಮಾರು 80,000 ಅಧಿಕ ಮೊತ್ತನು ನಮಕ್ ಇಂದು ಮಂತ್ ಕೊಡ್ದು ಐತ ಮುತುವರ್ಜಿ ವಯಸ್ಸಿನಾರು ಶ್ರೀತ ವಿವೇಕ್ ಅಂಚನೆ ಹಿತೇಶರ ಅದುಪೊಡು ದೀಪಕ್ ನಿತ್ಯ ಅಕ್ಲೊಟ್ಟಿಗೆ ಮಾತೇರ್ಲ ಶೈಲೇಶ ಅದುಪೊಡು ಮಾತೇರ್ಲ ಅಕ್ಲಿಗಲೇ ಅನ್ನೋ ಈ ಸಂದರ್ಭ ಧನ್ಯವಾದ ಮಲ್ಪೆ. ಅಂಚನೆ ಮಹಿಳಾ ತಂಡ ಉಂಡು ನಮ್ಮ ಮಂದಿರದ ಮಹಿಳಾ ತಂಡ ಐಟ್ ಕೋಡೆ ಭಜನೆದ ಟೈಮ್ ಉಡ್ಲ ರಾತ್ರಿ ಪಗಿಯಲ್ಲ ಅಕಲು ನಿದ್ರೆ ಕರ್ಜೆದ್ರಿ ಬೆಂತೇರಿ ಅಕ್ಲಿಗೆ ಈ ಸಂದರ್ಭಡಿ ನಾನು ಅಕ್ಲಿ ನೆನಪು ಮಲ್ಪೆ ಧನ್ಯವಾದ ಕೊರ್ಪೆ. ಅಂಚನೆ ಎಂಕ್ಲಿಗೆ ನೀರ್ದ ವ್ಯವಸ್ಥೆ ಆದುಪಡು ಅತನ ಬಾಕಿದ ಇನ್ನಿತ ಈ ಒಂಜಿ ಅಚ್ಚುಕಟ್ಟದ ಒಂಜಿ ಮೈದಾನದ ವ್ಯವಸ್ಥೆ ಅವು ಬೇತಿ ಏರ್ಲತ್ತು ಡಾಕ್ಟರ್ ಜಯಪಾಲ್ ಶೆಟ್ಟಿ ಆರು ಎಂಕ್ಲಿಗೆ ಒಂಜಿ ಅನುಮಂತ ಕೊಡ್ತೀರಿ ಅವರಿಗೆಲ್ಲ ಸರ್ ಧನ್ಯವಾದ. ಅಂಚನೆ ಯಾನು ನಮ್ಮ ಮಾಧ್ಯಮ ಮಿತ್ರರು ಉಳ್ಳೇರು ವಿಡಿಯೋಗ್ರಾಫರ್ನರು ಉಳ್ಳೇರು ಪೂರೇರ್ಲ ಅಕ್ಲಿಗೆ ಮಾತೆರೆಗಳ ಧನ್ಯವಾದ ಕೊರಂದು ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಗಿತಲದ ಚುಕ್ಕಿದೆ ಒಂದು ಇವರಿಗೆ ನಮ್ಮ ಶ್ರೀರಾಮ ಭಜನಾ ಮಂದಿರದ ವತಿಯಿಂದ ಹಾರ್ದಿಕ ಸ್ವಾಗತ. ಇವರನ್ನು ನಿತ್ಯ ಅವರು ಸಭೆಗೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ನನಗೆ ಬಹುಶಃ ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಪ್ರದೇಶದಲ್ಲಿ ಮತ್ತೆ ನಿಮ್ಮ ಜೊತೆ ಬಂದು ಮಾತಾಡಲಿಕ್ಕೆ. ಪ್ರತಿ ವರ್ಷ ಕಳೆದ ವರ್ಷ ಕೂಡ ನಾನು ಭಾಗವಹಿಸಿದೆ. ಶ್ರೀರಾಮ ಮಂದಿರ ತಲಪಾಡಿ ಮತ್ತು ನನಗೆ ಅಭಿಮಾನದೊಂದು ಸಂಬಂಧ. ಯಾಕೆಂದರೆ ನಾನು ಫಸ್ಟ್ ನನ್ನ ಚುನಾವಣೆ ಆಗಿ ನಾನು ಮಂತ್ರಿ ಆದಾಗ ನಾನು ಫಸ್ಟ್ ಭೇಟಿ ಕೊಟ್ಟದ್ದೇ ಶ್ರೀರಾಮ ಮಂದಿರದಿಂದ ನೇರವಾಗಿ ಇಲ್ಲಿಂದ ತೊಕ್ಕೋಟಿಗೆ ನಾವು ಹೋದಂಥ ಒಂದು ಸಂದೆ ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ. ಎರಡನೇದು ಬಹುಶಃ ಅದನ್ನು ತೆಗಿಬೇಕಂತ ಸರ್ಕಾರ ಆದೇಶ ಮಾಡಿದಾಗ ವಿನು ಅವರು ಮತ್ತು ಬಹುಶಃ ನಮ್ಮ
ವೈಭವ ಸೇರಿಕೊಂಡು ಬಂದಾಗ ನಾನೇ ಅದನ್ನು ಮುಂದೆ ನಿಂತು ಅದನ್ನು ತೆಗಿಬಾರ್ದು, ಅದು ಅಲ್ಲೇ ನಿಲ್ಲಬೇಕಂತೇಳಿ ಅದನ್ನು ಬಹುಶಃ ಶಾಶ್ವತವಾಗಿ ನಿಲ್ಲುವಂಥ ಕಾನೂನನ್ನು ಮತ್ತು ಯೋಜನೆ ತರುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಈ ರೀತಿಯ ಭಜನೆ ಮಂದಿರ ಮುಖಾಂತರ ಜನಸಾಮಾನ್ಯ ಮತ್ತು ಯುವಕರು ಅತ್ಯಂತ ಸತ್ಪ್ರಜೆಯಾಗಿ ಮುಂದೆ ಬರುವಂಥ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ದುಶ್ಚಟ ಮತ್ತು ದೇಶ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಆತ್ಮೋಲಾಡಿಕೊಂಡು ಶುದ್ಧೀಕರಣಗೊಳಿಸಿಕೊಂಡು ಪ್ರೀತಿ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಈ ರೀತಿಯ ಭಜನೋತ್ಸವ ಮುಖಾಂತರ ಇನ್ನಿತ ಧಾರ್ಮಿಕ ಪಾವಿತ್ರತೆ ಅಧ್ಯಯನ ಮುಖಾಂತರ ಮಾತದು ಸಾಧ್ಯವಾಗುವಂಥದ್ದು. ಆದ ಕಾರಣ ಬಹುಶಃ ಇವತ್ತು 31ನೇ ವಾರ್ಷಿಕೋತ್ಸವ ಅತ್ಯುತ್ತಮವಾದ ಸಂಸ್ಕೃತಿಕ ಕಾರ್ಯಕ್ರಮ ಇವತ್ತು ನಡ್ಕೊಳ್ಳುವಂಥ ಅವಕಾಶ ಆಗಲಿ. ಯಾರೆಲ್ಲ ಬಹುಶಃ ಜನಾಂಗದ ಅತ್ಯಂತ ಸತ್ಪ್ರಜೆ ಯುವ ಜನಾಂಗ ಮುಂದೆ ಬಂದು ತಂದೆ ತಾಯಿಗೆ ದೊಡ್ಡ ಮಟ್ಟ ಆಸರೆಯಾಗಿ ವಿದ್ಯಾರ್ಥಿ ಯಾರಿದ್ದಾರೆ ಭವಿಷ್ಯ ದಿನಗಳಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಬೇಕು. ತಲಪಾಡಿಯ ಈ ಒಂದು ಗ್ರಾಮದ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಪೊಲೀಸ್ ಆಫೀಸರ್ ಆಗಬೇಕು, CA ಆಗಬೇಕು. ಒಂದು ಅತ್ಯುತ್ತಮ ಒಂದು ಹುಡುಗ ಮತ್ತು ಹುಡುಗಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಪ್ರತಿಯೊಂದು ಮನೆ ಕೂಡ ಅಭಿವೃದ್ಧಿ ಹೊಂದಿದರೆ ಮಾತ್ರ ಈ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗೋದು ಅವಕಾಶ ಆಗ್ತದೆ. ಆದಾಗ ನಿಮ್ಮ ಮಕ್ಕಳಿಗೆ ಎಷ್ಟೇ ಕಷ್ಟ ಆದರೂ ಕೂಡ ಶಿಕ್ಷಣಕ್ಕೆ ನೀವು ಸಮಸ್ಯೆಯನ್ನು ಉಂಟು ಮಾಡದೆ ನೀವು ಮಕ್ಕಳಿಗೆ ಮತ್ತು ಸಮಾಜಕ್ಕೂ ದೇಶಕ್ಕೂ ಕೂಡ ಅತ್ಯಂತ ದೊಡ್ಡ ಕೊಡುಗೆ ಎನಿಸಿಕೊಳ್ಳುತ್ತಾ ಎಲ್ಲ ಯುವಕರಿಗೆ ಅತ್ಯಂತ ಸತ್ಪ್ರಜೆಯಿಂದ ಪ್ರೀತಿ ವಿಶ್ವಾಸ ನಮ್ಮ ಜೀವನ ಸಾಗಿಸುವ ಅವಕಾಶ ಮಾಡುವಂತ ಹೇಳಿಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಶ್ರೀ UT ಖಾದರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.